ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರು ಮಾತಾಡ್ತೀರಿ? ಹೇಳ್ತೀರಾ ವಚನ? ನಮಸ್ತೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ, ನಮಸ್ತೆ ನಮಸ್ತೆ ಮಾಸ್ಟರ್. ಶ್ರೀನಿವಾಸ ಅವರಿಗೆ, ನಮಸ್ತೆ. ಮಹಾದೇವನಿಗೆ. ಹ್ಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಗಜೇಂದ್ರ ಮೋಕ್ಷ ಕಥೆಯನ್ನು. ಹ್ಮ್. ಮಸ್ತಾಗಿ ಹಾಡನ್ನು ಮಸ್ತ್ ಹಾಡಿದ್ರಿ, ಸೂಪರ್ ಆಗಿ. ಹಾಡೆಲ್ಲ ಸರಿ ಹೇಳಿಲ್ಲ, ನೀವು ಹಂಗೆಲ್ಲ ಹೇಳ್ಬೇಡ್ರಿ, ನಾನು ಅಷ್ಟೆಲ್ಲ. ಐ, ಎಲ್ಲಾರ್ನು ಕೇಳಿ ನೋಡಿಬೇಕಾದ್ರೆ ಜೀವನದಲ್ಲಿರೋರು ಎಲ್ಲರೂ ಹೇಳ್ತಾರೆ ಸೂಪರ್ ಆಗಿ ಹಾಡಿದ್ರಿ, ಹಾಡನ್ನು ಸೂಪರ್ ಹಾಡಿದ್ರಿ. ಹ್ಮ್. ಇದನ್ನ ಈ ಗಜೇಂದ್ರ ಮೋಕ್ಷನ ಸೂಪರ್ ಆಗಿ ಹೇಳಿದ್ರಿ. ವೆರಿ ಗುಡ್. ಹ್ಮ್ ಅವನ್ ಕೇಳಿ ನಿಮ್ ನೋಡಿ ಕಣ್ಣು ಕಿವಿ ಪಾವನ ಅದು ನಮ್ಮ ಶ್ರೀಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಮೂಡಿ ಬಂತು. ವೆರಿ ಗುಡ್ ಮಾಸ್ಟರ್. ಹ್ಮ್. ನಿಮಗೆ ಅನಂತ 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 ಕೋಟಿ ಕೃತಜ್ಞತೆಗಳು ಥ್ಯಾಂಕ್ ಯು. ಶ್ರೀಕೃಷ್ಣ. ವೆರಿ ಗುಡ್. ಓಕೆ, ಸವಿತಾ ಮಾಸ್ಟರ್ ಎಲ್ಲ ಹೋದ್ರಿ ಇವತ್ತು? ಶ್ರೀಕೃಷ್ಣ ವಚನ ಹೇಳ್ತೀನಿ ಕೇಳಿ ನಾನು ಅಂದ. ಹೇಳಿ ಹೇಳಿ ಹೇಳಿ. ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೇ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೇ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿದ್ದೇ ಕಾಣ. ಅಯ್ಯ ನೀನೆನ್ನ ಭವದ ಕೊಂದೆಯನೆಂದು ಜಂಗಮ ಲಾಂಛನವಾಗಿ ಬಂದೆಡೆ ನಾನು ಭಕ್ತನೆಂಬ ವಾಹನವಾಗಿದ್ದೇ ಕಾಣ. ಕೂಡ್ಲ ಸಂಗಮ ದೇವ. ಹ್ಮ್. ವೆರಿ ಗುಡ್ ಮಾಸ್ಟರ್, ಸೂಪರ್. ಹ್ಮ್. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ನಮಸ್ತೆ, ಹ್ಮ್. ನಮಸ್ಕಾರಗಳು. ಕುರುಡನಿನ ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ. ನರಮ ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ಪರತತ್ವ ಮಹಿಮೆಯನು ಮಂಕುತಿಮ್ಮ. ಕುರುಡನು ಸೂರ್ಯ ಮತ್ತು ಚಂದ್ರರುಗಳನ್ನು ತನ್ನ ಕಣ್ಣಿಂದ ನೋಡಲು ಸಾಧ್ಯವೇನು? ಆ ಬದುಕೆಯನ್ನು ಅವನು ಬಿಸಿ ಮತ್ತು ತಂಗುಗಳಿಂದ ಅನುಭವಿಸಿ ಹಗಲು ಮತ್ತು ರಾತ್ರಿಗಳ ವ್ಯತ್ಯಾಸವನ್ನು ತಿಳಿಯುತ್ತಾನೆ. ಹಾಗೆಯೇ ಈ ಪರಮಾತ್ಮನನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಲು ಅಸಾಧ್ಯ. ಅವನ ಮಹಿಮೆಯನ್ನು ಮತ್ತು ಇರುವಿಕೆಯನ್ನು ನಾವು ನಮ್ಮ ಮನಸ್ಸಿಗೆ ಆಗುವ ಅನುಭವಗಳಿಂದ ತಿಳಿಯುತ್ತೇವೆ. ಮೇಲಿಂದ ನಕ್ಷತ್ರ ಜಯಘೋಷ ಸುತ್ತಣಿಂ ಭೂಲೋಕದರಚು ಕೆಳಗಿಂ ಮುಳೆಯಳು. ಕೇಳ ಬರುತ್ತಿ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ. ಏಕೋ ಎಲ್ಲ ಸ್ವಲ್ಪ ಅಲ್ಲೋಲ ಕಲ್ಲೋಲವಾದಂತೆ ಕಾಣುತ್ತದೆ. ಆಕಾಶದಿಂದ ನಕ್ಷತ್ರಗಳ ಜಯಘೋಷ ಕೇಳಿ ಬರುತ್ತದೆ. ಸುತ್ತಲೂ ಈ ಭೂಲೋಕದ ಅರಚು ಅಬ್ಬರ ಮೂಡುತ್ತಿದೆ. ಕೆಳಗಡೆಯಿಂದ ಮೂಳೆಗಳ ಅಳು ಮನಸ್ಸನ್ನು ತಲ್ಲಣಗೊಳಿಸುತ್ತದೆ. ಈ ಮೂರು ಕೂಗುಗಳು ನನ್ನ ಹೃದಯದಲ್ಲಿ ಸೇರಿಕೊಂಡು ಒಂದು ದೊಂಬಿಯನ್ನುಂಟು ಮಾಡಿ ಮನಸ್ಸನ್ನು ಅಸ್ಥಿರಗೊಳಿಸುತ್ತದೆ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ಸಂಗಮೇಶ್ ಜಿ ಮಾತಾಡಿ. ಎಸ್ ಸರ್. ಝೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ಜಾಯ್ನ್ ಆಗಿರುವ ಧ್ಯಾನ ಬಂಧುಗಳಿಗೆ, ಶರಣೆಯರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ಬಸವಣ್ಣನವರ ವಚನಗಳು. ಮರ ಮರ ಮಂಥನದಿಂದ ಅಗ್ನಿ ಪುಟ್ಟಿ ಆ ಮರವನೆಲ್ಲವ ಸುಡದಿರ್ಪುದೆ, ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಎನ್ನ ತನು ಗುಣಗಳೆಲ್ಲವ ಸುಡದಿರ್ಪುದೆ. ಇದು ಕಾರಣ ಮಹಾನುಭಾವರ ತೋರಿಸೋ ಕೂಡಲ ಸಂಗಮ ದೇವ. ಮರ ಮಂಥನದಿಂದ ಅಗ್ನಿ ಪುಟ್ಟಿ
ಅಂದ್ರೆ ಈ ಕಾಡಿನಲ್ಲಿ ಒಣಗಿದ ಮರಗಳು ಇರ್ತಾವ್ರ. ಒಣಗಿದ ಮರಗಳು ಒಂದಕ್ಕೊಂದು ಉಜ್ಜಿ ಅವು ಅಗ್ನಿ ಅಗ್ನಿ ಹುಟ್ಟತದ. ಅಗ್ನಿ ಹುಟ್ಟಿ ಆ ಮರನೆಲ್ಲ ಸುಟ್ಟೋಗ್ತದ. ಹಂಗ ಮಹಾನುಭಾವರ ಸಂಘದಿಂದ, ಅಂದ್ರೆ ಈ ಮಹಾನುಭಾವರ ಅಂದ್ರೆ ಈಗ ಸಜ್ಜನ ಸಾಂಗತ್ಯದಲ್ಲಿ ಮಹಾನುಭಾವರ ಸಂಘದಿಂದ ನಮ್ಮ ತರುಣಲ್ಲಿ ಹುಟ್ಟಿರ್ತಕ್ಕಂಥ ದುರ್ಗುಣಗಳು ಎಲ್ಲ ಸುಟ್ಟು ಹೋಗ್ತಾವ ಅಂತ ಇದ್ರ ವಚನದ ಅರ್ಥ. ಅಂದ್ರೆ ಬಸವಣ್ಣ ಅಂತ ಅಂತವ್ರನ್ನ ತೋರಿಸು ನನಗೆ ಅಂತ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಅವರು ಕೇಳ್ತಾ ಇದ್ದಾರೆ. ಶರಣು ಶರಣಾರ್ಥಿ. ವೆರಿ ಗುಡ್ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ ಸರ್. ಅರುಣಾ ಮಾಸ್ಟರ್ ಮಾತಾಡಿ. ಅದು ಒಂದು ವಚನ ಹಾಡ್ಬೋದಾ ಸರ್? ಮೇಡಮ್ ನಿಮ್ಮ ವಾಯ್ಸು ಕೇಳ್ತಾ ಇಲ್ಲ. ವಚನ ಹೇಳ್ಬೋದಾ? ಒಂದು ಹಾಡ್ಬೋದಾ ಸರ್? ಕೇಳಿಸ್ತಾ ಇಲ್ವಾ? ಎಲ್ಲೋ ನೀವು ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಹೌದೇನು ಸರ್? ನೀವು ಹೆಡ್ಫೋನ್ ಹಾಕೊಂಡಿದ್ದೀರಾ? ತೆಗೀರಿ. ಹೌದು ಸರ್. ಹ್ಮ್ ಸರ್ ಇವಾಗ ಮಾತಾಡಿ. ಇವಾಗ ಕೇಳಿಸ್ತಾ ಇದೆಯಾ ಸರ್? ನಾನೇ ಏನಾದ್ರು ಸೌಂಡ್ ಕಡಿಮೆ ಇಟ್ಕೊಂಡಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಸೌಂಡ್ ಕಡಿಮೆ ಕೇಳಿಸ್ತಾ ಇದೆ. ಹಾ ಸರ್ ಕೇಳಿಸ್ತಾ ಇಲ್ವಾ ಇವಾಗ? ಇಲ್ಲ, ಹತ್ರ ಇಟ್ಕೊಳ್ರಿ ಮೊಬೈಲು. ಹತ್ರನೇ ಇಟ್ಕೊಂಡಿದ್ದೀನಿ ಸರ್. ಹೌದಾ, ಮಾತಾಡಿ. ವ್ಯಾಲ್ಯೂ ಕಮ್ಮಿ ಆಗಿದೆ ನಿಮ್ದು. ವಾಲ್ಯೂಮ್ ಫುಲ್ ಕೊಟ್ಟಿದ್ದೀನಿ. ಕೇಳಿಸ್ತಾ ಇಲ್ವಾ ಸರ್? ಇಲ್ಲ, ಮಾತಾಡಿ ಮಾತಾಡಿ. ಅದೇ ವಚನ ಹೇಳ್ತೀನಿ ಒಂದು ಸರ್. ಹೇಳಿ ಹೇಳಿ. ಒಂದು ಸಣ್ಣದ ವಚನ ಹಾಡ್ತೀನಿ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ. ಆಡಿದರೇನು ಹಾಡಿದರೇನು ಓದಿದರೇನು, ಆಡಿದರೇನು ಹಾಡಿದರೇನು ಓದಿದರೇನು, ತ್ರಿವಿಧ ದಾಸೋಹ ವಿಲ್ಲದನಕ ಹಾಡದೆ ನವಿಲು, ಆಡದೆ ನವಿಲು ಹಾಡದೆ ಗಿಳಿ, ತ್ರಿವಿಧ ದಾಸೋಹ ವಿಲ್ಲದನಕ ಹಾಡದೆ ನವಿಲು, ಹಾಡದೆ ತಂತಿ ಓದದೆ ಗಿಳಿ, ಭಕ್ತಿಯಿಲ್ಲದವರನೊಲ್ಲ ಕೂಡಲ ಸಂಗಮ ದೇವ, ಭಕ್ತಿಯಿಲ್ಲದವರನೊಲ್ಲ ಕೂಡಲ ಸಂಗಮ ದೇವ, ಆಡಿದರೇನು ಹಾಡಿದರೇನು ಓದಿದರೇನು. ಆಯ್ತು ಸರ್. ಓಕೆ, ವೆರಿ ಗುಡ್ ಮೇಡಮ್. ಸೂಪರ್ ಆಯ್ತು. ಎಸ್, ಕಂಟಿನ್ಯೂ ಮಾಡಿ. ಮತ್ತೆ ಮತ್ತೆ ಅವಾಗ ಅವಾಗ ಹೇಳ್ತಾ ಇರಿ ಡೈಲಿ. ಆಮೇಲೆ ನೋಡಿ, ಅದೊಂದ್ಸರಿ ಚೆಕ್ ಮಾಡ್ಕೊಳ್ರಿ. ವಾಯ್ಸು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದ್ರೆ ಲೋ ಇದಿತ್ತು. ತೊಂದರೆ ಇಲ್ಲ. ಓಕೆ ಸರ್. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು ಸರ್. ಕವಿತಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಓಕೆ ಓಕೆ. ಕವಿತಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್, ನಿನ್ನೆ ನೀವು ಗುಡಾಕೇಶ್ನಲ್ಲಿ ಜಾಯ್ನ್ ಆಗಂದಿದ್ರಿ. ಹಾಗೆ 3 ಗಂಟೆವರೆಗೂ ಧ್ಯಾನ ಮಾಡಿದೆ ಸರ್ ಯೂಟ್ಯೂಬಲ್ಲಿ. ಓಕೆ, ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ಸರ್, ನಾವು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಭಾಗವತ ಕೇಳಿದ್ರಿ? ಅದು ಸ್ವಲ್ಪ ಮಿಸ್ ಆಯ್ತು ಸರ್. ಇವಾಗ ಕೇಳ್ತೀನಿ ಕೂತ್ಕೊಂಡು. ಈಗ ಕೇಳ್ತೀನಿ. ನೀವು ನೀವು ಅದ್ರಲ್ಲಿ ನೀವು ವಿಶೇಷ ವ್ಯಕ್ತಿ ಅಲ್ವಾ? ಕೇಳಲೇಬೇಕಿತ್ತು. ಇಲ್ಲ ಸರ್, ಅದು ಟೈಮ್ ನನ್ಗೆ 11ರಿಂದ ಫ್ರೀ ಆಗ್ತೀನಿ. ಸೊ ಹಂಗಾಗಿ ಇವಾಗ ಕೇಳ್ತೀನಿ ಸರ್. ಓಕೆ ಮಾಸ್ಟರ್. ಹೇಗಿತ್ತು ನಿನ್ನೆ? ಏನ್ ಸರ್? ಅಲ್ಲ, ನಿನ್ನೆ ಧ್ಯಾನ ಮಾಡಿದ್ರಲ್ವಾ, ಹೇಗಿತ್ತು ಅಂದೆ? ಚೆನ್ನಾಗಿತ್ತು ಸರ್. ಎನರ್ಜಿ ಚೆನ್ನಾಗಿತ್ತು ಸರ್. Okay. ಆಮೇಲೆ ನೀವು ಎಲ್ಲ ಹೇಳ್ತಿದ್ರಲ್ಲ, ಅವಾಗ ಮತ್ತೆ ಎಚ್ಚರ ಆಗ್ತಿತ್ತು. ಒಂದ್ 10 ನಿಮಿಷ, ಅದು 10 ಸೆಕೆಂಡ್ ಏನೋ ಸ್ವಲ್ಪ ಎದ್ದು ಕುತ್ಕೊಳ್ರಿ, ಕಣ್ ತೆಗೀರಿ, ಓಡಾಡ್ರಿ, ಮತ್ ಕುತ್ಕೊಳ್ರಿ ಅಂತ ಹೇಳ್ತಿದ್ರಲ್ರಿ ಸರ್.
ಆ ತರ ಅವಾಗೆಲ್ಲ ಎಚ್ಚರ ಆಗಿತ್ತು. ಮತ್ತೊಂದ್ಸರಿ ನೀರ್ ಕುಡಿ ಅಂತ ಹೇಳಿದ್ರಿ. ಹ್ಮ್ ಆನಂತರ ಮತ್ತೆ ನನ್ಗೆ ಸಾಕನ್ನಿಸ್ತು, ಮತ್ ಮಲ್ಕೊಂಡೆ ನಾನು. ಅದೇ ಈ ತರ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಓಕೆ, ವೆರಿ ಗುಡ್. ಸರ್, ಒಂದ್ ವಚನ ಹೇಳ್ತೀನಿ. ಏನ್ ಭಾಷೆ? ಅತ್ತಲಿತ್ತ ಹೋಗದಂತ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತಿರಿಸು ಮಹಾಂತ ಕೂಡಲ ಸಂಗಮ ದೇವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಎಕ್ಸ್ಪ್ಲೈನ್ ಇಲ್ಲ ಅದಕ್ಕೆ ಮಾಡ್ತೀರಾ? ಅಂದ್ರೆ ಆಚೆ ಈಚೆ ಹೋಗದಂತ ನನ್ನ ಕಾಲಿಲ್ಲದ ತರ ಆ ತರ ಮಾಡಿ ಕುಂದ್ರಿಸು ಒಂದೇ ಹತ್ರ. ಮತ್ತೆ ಮತ್ತೊಂದು ಕೇಳದಂತೆ, ಬೇರೆ ಏನು ಕೆಟ್ಟದ್ದಾಗ್ಲಿ ಏನಾದ್ರೂ ಕೇಳೋದ್ ಬೇಡ, ನನ್ನ ಕಿವುಡನ ಮಾಡ್ಬಿಡು, ನಿಂದೇ ಧ್ಯಾನದಲ್ಲಿ ನನಗಿರುವಂಗ್ ಮಾಡು ಅಂತ ಆ ತರ ಬಸವಣ್ಣನವ್ರು ಕೇಳ್ಕೊತಾರ್ರಿ. ಈ ತರ ನಿಮ್ಮ ಧ್ಯಾನದಾಗ ನಿಮ್ದ ಚರಣದಾಗ ನನಗ ಇದು ಆಗಕ್ಕ ಕೊಡಿ ಅಂತ ಈ ತರ ಬಸವಣ್ಣನವ್ರು ಕೇಳಿದ್ದು. ನಂಗೆ ಇಷ್ಟು ತಿಳಿದಿದೆ, ಇಷ್ಟು ಹೇಳಿದ್ದೇನ್ರಿ. ಓಕೆ ಮಾಸ್ಟರ್, ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ಅಂದ್ರೆ ಅದೇ ಎಲ್ಲ ಎಲ್ಲ ತನು ಮನ ಧನ ಎಲ್ಲ ರೀತಿಯಿಂದಲೂ ಸಂಪೂರ್ಣವಾಗಿ ನಿನ್ನಲ್ಲೇ ಇರಲಿ ನನ್ನ ಸ್ಮರಣೆ ಅಂತ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನ ಮಾಡಿ ಬೆಳಿಗ್ಗೆವರೆಗೂ. ಆಮೇಲೆ ಚೇರಲ್ಲಿ ಕೂತ್ಕೊಳ್ಳಿ ಎಲ್ಲರೂ. ಚೇರಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ನಿದ್ದೆ ಬಂದ್ರೆ ಚೇರಲ್ಲಿ ಕೂತಲ್ಲೇ ಧ್ಯಾನಕ್ಕೆ ಜಾರಬೇಕು, ಧ್ಯಾನದಲ್ಲಿ ನಿದ್ದೆಗೆ ಜಾರಬೇಕು. ಅದೇ ಯೋಗ ನಿದ್ರೆ. ಫಸ್ಟ್ ನಾವು ನಿದ್ದೆ ಬಂದ್ರೆ ಯೋಗ ನಿದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು, ಆಯ್ತಾ? ಅಂದ್ರೆ ನಿದ್ದೆ ಬಂದ್ರೆ ಯೋಗ ನಿದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಕೂತಲ್ಲೇ ಧ್ಯಾನಕ್ಕೆ ಜಾರಬೇಕು, ಅಲ್ಲ ಧ್ಯಾನದಲ್ಲಿ ನಿದ್ದೆಗೆ ಜಾರಬೇಕು. ಆಮೇಲೆ ಮಧ್ಯೆ ಮಧ್ಯೆ ಎದ್ದು ಎಚ್ಚರ ಆದಾಗ ಎದ್ದು ರಿಲ್ಯಾಕ್ಸ್ ಮಾಡಿ. ಆಮೇಲೆ ನಾವು ಚೇರಲ್ಲಿ ಕೂರುವಾಗಲೂ ಕೂಡ ಆದಷ್ಟು ಸ್ಟ್ರೈಟ್ ಆಗಿ ಕೂತ್ಕೊಳ್ಬೇಕು, ಹೀಗೆ, ಆಯ್ತಾ? ಅದು ಬಿಟ್ಟು ಕೆಲವರಂತೂ ಅದೇನು ಚೇರಲ್ಲಿ ಕೂತ್ಕೊಂಡಿದಾರೋ ಮಲ್ಕೊಂಡಿದಾರೋ ಗೊತ್ತಾಗಿಲ್ಲ, ಫುಲ್ಲು ಫ್ಲಾಟ್ ಆಗ್ಬಿಟ್ಟಾರೆ. ತೀರಾ ಹಾಗೂ ಆಗ್ಬಾರ್ದು, ಆಯ್ತಾ? ಅದು ನಾವು ಯೋಗ ನಿದ್ರೆ ಮಾಡ್ತೀವಿ ಅಂತ ಹೇಳಿ ಅದು ಚೇರ್ ಮೊದಲೇ ಅದು ಹೀಗಿದೆ, ಫ್ಲಾಟ್ ಇದೆ. ಅದಕ್ಕೆ ಹೇಳೋದು ಸೋಫಾ ಇದ್ರದ್ದು ಮೇಲೆಲ್ಲ ಕೂರಬೇಡಿ. ಅಲ್ಲಿ ನೀವು ಫುಲ್ಲು ಹೊರಗೆ ನಿದ್ದೆ ಥರನೇ ಮಾಡಿಬಿಡ್ತೀವಿ. ಅದಕ್ಕೆ ಪ್ಲಾಸ್ಟಿಕ್ ಚೇರ್ ಅಥವಾ ವುಡ್ ಚೇರ್ ಆದರೆ ಅದು ಕರೆಕ್ಟ್ ಸ್ಟ್ರೈಟ್ ಇರ್ತದೆ. ಪಿಲ್ಲೋ ಏನು ಮಾಸ್ಟರ್? ಚೇರಲ್ಲಿ ಪಿಲ್ಲೋ ಹಾಕೊಂತೀರಾ? ಹಾಕೊಳ್ಳಿ. ಅಂದ್ರೆ ಆಯ್ತು, ದಪ್ಪ ಹಾಕೊಳ್ಳಿ, ನಿಮಗೆ ಅದು ಉತ್ತದ ಹಾಗೆ. ಬೆಡ್ಶೀಟ್ ಸುತ್ಕೊಳ್ರಿ, ಬೇಕಾದ್ರೆ ಏನು ತೊಂದರೆ ಇಲ್ಲ, ಚಳಿ ಇರ್ತದೆ. ಆದರೆ ಆದಷ್ಟು ನಮ್ಮ ಏನು ಈ ಮೂಲಾಧಾರ ಚಕ್ರದಿಂದ ಮೇಲಿನ ತಲೆಯವರೆಗೂ ಭಾಗ ಸ್ವಲ್ಪ ಸ್ಟ್ರೈಟ್ ಆಗಿ ಇರಲಿ. ತೀರಾ ಹೀಗಿರೋದು, ಹೀಗೆ ಫ್ಲಾಟ್ ಹಾಗೆಲ್ಲ ಆಗೋದು ಬೇಡ. ಆಮೇಲೆ ನೀವು ಯೋಗ ನಿದ್ರೆ ಮಾಡಿದ್ರು ನಿಮ್ಮ ಕೈ ಕಾಲು ಲಾಕ್ ಇರಬೇಕು. ಕೆಲವರು ಹೀಗೆಲ್ಲ ಕೈ ಎಲ್ಲ ಒಗೆದು ಕೂತ್ಕೊಳ್ಳೋದಲ್ಲ, ಹೀಗೆ ಇದು ಲಾಕ್ ಬಿಡಬಾರ್ದು ಇದು, ಆಯ್ತಾ? ಕಾಲು ಅಷ್ಟೇ ಕೆಳಗಡೆ ಕ್ರಾಸ್ ಇದು ಮಾಡಬಾರ್ದು. ಕುತ್ತಿಗೆ ಮಾತ್ರ ಆ ಕಡೆ ಈ ಕಡೆ ಆಗಿರ್ತದೆ, ಒಂದು ಹೀಗಾಗಿರ್ತದೆ, ಇಲ್ಲ ಹೀಗಾಗಿರ್ತದೆ. ಹಿಂದಕ್ಕಂತೂ ಮೇ ಬಿ ಹೋಗಿರಲ್ಲ ಯಾರ್ದು, ಆಯ್ತಾ? ಅದು ನಿಮಗೆ ಎಚ್ಚರ ಆದಾಗೆಲ್ಲ ಸ್ವಲ್ಪ ಹೀಗೆ ಏನಾದರೂ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರಿ. ಅಂದ್ರೆ ಕುತ್ತಿಗೆ ಮಾತ್ರ ಕಂಟ್ರೋಲ್ ಸಿಗಲ್ಲ ಅಷ್ಟೇ, ಅದು ಎನರ್ಜಿ ಜಾಸ್ತಿ ಇರೋದ್ರಿಂದ ಕೆಳಗೆ ಒತ್ತಿದಂಗೆ ಆಗ್ತದೆ. ಹಾಗಾಗಿ ಆದಷ್ಟು ದೇಹ ಸ್ಟ್ರೈಟ್ ಆಗಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಚೇರಲ್ಲಿ ಕೂತ್ಕೊಳ್ಳಿ. ನೆಲದ ಮೇಲೆ ನೀವು ಇಲ್ಲಿವರೆಗೆ ನೆಲದಲ್ಲಿ ಕೂತು ಧ್ಯಾನ ಮಾಡಿರ್ಬೋದು, ಆದರೆ ಯಾಕೆ ಚೇರಲ್ಲಿ ಕೂತ್ಕೊಳ್ಳೋದು ಅಂತಂದ್ರೆ ನಮಗೆ ಅಭ್ಯಾಸ ಆಗುವವರೆಗೆ ಪ್ರಾಕ್ಟೀಸ್, ಅಂದ್ರೆ ಒಂದು ಆಸನ ಸಿದ್ಧಿ ಸಿಗೋವರೆಗೆ ಬೆಳಿಗ್ಗೆವರೆಗೂ. ಇಲ್ಲಾಂದ್ರೆ ಏನಾಗ್ತದೆ, ನೀವು ಕೆಳಗಡೆ ಕೂತು ಧ್ಯಾನ ಮಾಡುವಾಗ ನಿಮಗೆ ಗೊತ್ತಿಲ್ಲದೆ ಅಲ್ಲೇ ಮಲಗಿರ್ತೀವಿ, ಆಯ್ತಾ? ಬೆಳಿಗ್ಗೆ ಎಚ್ಚರ ಆದ್ಮೇಲೆ ಗೊತ್ತಾಗ್ತದೆ ನಾನು ಯಾವಾಗ ಮಲಗಿದ್ದೆ ಅಂತ. ಹಾಗಾಗಿ ಫಸ್ಟು ಕೂರೋದನ್ನ ಪ್ರಾಕ್ಟೀಸ್, ಯಾಕೆಂದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಇರ್ತದೆ, ಗೊತ್ತೂ ಆಗಲ್ಲ ನಮ್ಗೆ ಆ ಸಮಯದಲ್ಲಿ. ಆಮೇಲೆ ನೆಲ ಬಹಳ ಹತ್ರ ಇದ್ರೆ ಎಳಿತಾ ಇರ್ತದೆ, ಅಯ್ಯೋ ಇದೆಲ್ಲ ಸಾಕತ್ಲೆ ಹೋಗ್ಲಿ, ಇದೆಲ್ಲ ಬೇಕಾ ನನಗೆ ಇಷ್ಟೊತ್ತಲ್ಲಿ, ಸುಮ್ಮನೆ ಮಲ್ಕೊಂಡ್ ಬಿಡೋಣ ಅಂತ ಹೇಳಿ ಎಳಿತಾ ಇರ್ತದೆ. ಅದರಲ್ಲೂ ನೀವು ಬೆಡ್ ಗಿಡ್ ಏನಾದ್ರು ಮೊದಲೇ ಹಾಸಿಟ್ಟಿರ್ತಾರೆ ಮುಗ್ದೆ, ಮಂಚದ ಮೇಲೆ ಹತ್ರ ಏನಾದ್ರು ಕೂತ್ಕೊಂಡಿದ್ರೆ ಹಂಗೆ ಹೋಗಿ ಹೊಳ್ಳಿ ಬಿಡೋಣ ಅನ್ನಿಸ್ತಾ ಇರ್ತದೆ, ಆಯ್ತಾ? ಆದಷ್ಟು ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿ. ಆದರೆ ಚೇರ್ ಬಿಟ್ಟು ಇಳಿಬಾರ್ದು, ಏನಾದರೂ ಆಗಲಿ.
ಆಮೇಲೆ ತುಂಬಾ ಕ್ಲೆನ್ಸಿಂಗ್ ಪ್ರೊಸೆಸ್ ಇರ್ತದೆ. ತುಂಬಾ ಎನರ್ಜಿ, ಈ ಎನರ್ಜಿನೇ ಒಂಥರ ಡಿಫ್ರೆಂಟ್ ಎನರ್ಜಿ ಇರ್ತದೆ. ಹಾಗಾಗಿ ತುಂಬಾ ಕ್ಲೆನ್ಸಿಂಗ್ ಇರುತ್ತೆ. ಅಂದ್ರೆ ಕೈ ನಾಡಿ ನಾಡಿಮಂಡಲ ಶುದ್ಧೀಕರಣ ಆಗ್ತಾ ಇರ್ತದೆ. ಕಾಯನೋಪಾಸನ ಅಂತ ಕರಿತೀವಿ. ಅದು ಆಗುವಾಗ ತುಂಬಾ ತುಂಬಾ ಇರಿಟೇಷನ್ ಆಗ್ತದೆ. ಎಲ್ಲರಿಗೂ ಆಗ್ತದೆ ಅಂತಲ್ಲ, ಕೆಲವರಿಗೆ ತಡ್ಕೊಳಕ್ಕಾಗಲ್ಲ. ಅಥವಾ ಕ್ಲೆನ್ಸಿಂಗ್ ಅಂತಂದ್ರೆ ಏನು, ನಮ್ಮ ದೇಹದಲ್ಲಿ ಎಲ್ಲಿ ದೋಷ ಇರ್ತದೆ ಅದು ಕ್ಲೀನಿಂಗ್ ಶುರು ಆಗ್ತದೆ. ಅವಾಗ ತುಂಬಾ ಕಷ್ಟ ಆಗ್ತದೆ. ಕುತ್ಕೊಳಕ್ಕಾಗಲ್ಲ, ಕೈ ಎಳ್ದಂಗೆ ಆಗ್ತದೆ, ಎತ್ತಿ ಒಗ್ದಂಗೆ ಆಗ್ತದೆ, ಕೈ ಎಳೆತ ಸೆಳೆತ, ತಲೆ ಭಾರ ಆದಂಗೆ, ಈ ಒಟ್ಟಿನಲ್ಲಿ ಏನೇನೋ ವಿಚಿತ್ರ ಆದಂಗೆ ಆಗುವ ಸಾಧ್ಯತೆ ಇರ್ತದೆ. ಆದ್ರೆ ಹಾಗೇನಾದ್ರೂ ನಾವು ಬಿಡಬಾರ್ದು. ಆಯ್ತಾ? ನಮ್ಮ ಪ್ರಯತ್ನ ಬಿಡಬಾರ್ದು. ಮತ್ತೆ ಮತ್ತೆ ಎದ್ದು ಫೈಟ್, ಇಲ್ಲಿ ನಾನಾ ನೀನಾ ಅಂತ ಜಿದ್ದೇ ಇರಬೇಕು. ಆಯ್ತಾ? ಇಲ್ಲಿ ಒಂದು ಕಡೆ ಕರ್ಮ, ಇನ್ನೊಂದು ಕಡೆ ಧರ್ಮ. ಮಾ ಆಧ್ಯಾತ್ಮ ಸಾಧನೆ ಮಾಡುವುದು ನಮ್ಮ ಧರ್ಮ. ಆಯ್ತಾ? ಕರ್ಮ ಬಿಡಲ್ಲ. ಅದು ಕರ್ಮ ಏನ್ ಮಾಡ್ತದೆ, ಎಳಿತಾ ಇರ್ತದೆ, ಬೇಡ ಇದೆಲ್ಲ ಬೇಡ, ಇದೆಲ್ಲ ಆಗೋದಲ್ಲ ಹೋಗೋದಲ್ಲ. ಏನ್ ತಲೆ ಕೆಟ್ಟದ, ಇಡೀ ಜಗತ್ತು ಮಲಗಿ ನಿದ್ದೆ ಮಾಡ್ತಾ ಐತಿ, ನನಗೆ ಏನಾಯ್ತು, ಹುಚ್ಚನ್ ತರ ಕುಂತಿದ್ದೀನಿ ಅದೇ ಅಂತ ಹೇಳಿ ಈಗ ಏನೇನೋ ಆಲೋಚನೆಗಳು ಬರ್ತದೆ. ಬೇಕು ಅಂತಲೇ ಮನಸ್ಸಿನಿಂದ ಬರ್ತದೆ, ಹೊರಗಡೆ ಊರಿಂದ ಬರ್ತದೆ. ಕರ್ಮ ಬಿಡೋಲ್ಲ, ಕರ್ಮ ಎಳಿತದೆ. ಬೇಡ ಸಾಕು ಅಂತ ಹೇಳಿ ಆಮೇಲೆ ಡಿಸ್ಟರ್ಬ್ ಮಾಡ್ತದೆ ಬೇಕು ಅಂತಲೇ. ಬಟ್ ಏನಾದ್ರೂ ನಮ್ಮ ಏನಂತೀವಿ ಧ್ಯೇಯ ಅನ್ನೋದೇನಿದೆ, ಮನಸ್ಸು ಅನ್ನೋದು ಬಹಳ ಗಟ್ಟಿ ಇರ್ಬೇಕು. ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಷ್ಟೇ. ಜಿದ್ದಾಜಿದ್ದಿ ಹೋರಾಟ, ನೀನಾ ನಾನಾ ಅಂತ ಹೇಳಿ ಜಿದ್ದಿಗೆ ಬೀಳಬೇಕು. ಆಗ ಮಾತ್ರ ನೋಡಿ, ನಮ್ಮ ಪದ್ಮ ಮಾಸ್ಟರ್ ಜಿದ್ದಾಜಿದ್ದಿ ನೀನಾ ನಾನಾ ಅಂತ ಜಿದ್ದಿಗೆ ಬಿದ್ದು ಮಾಡಿದರು. ಆಯ್ತಾ? ಹಾಗೆ ಜಿದ್ದಾಜಿದ್ದಿ ಬಿದ್ದು ಮಾಡ್ಬೇಕು. ಅದು ಬಿಟ್ಟು ನೀವು ಸ್ವಲ್ಪ ನೀವು ಮನಸ್ಸಿನ ಮಾತು ಕೇಳಿದ್ರಿ ಅಂದ್ರೆ ಮುಗೀತು. ರಾತ್ರಿ ಎಷ್ಟೊತ್ತಲ್ಲಿ ಬೇಕಾದ್ರೂ ಮನಸ್ಸು ಡೈವರ್ಟ್ ಮಾಡಿ ಬಿಡ್ತದೆ ನಮ್ಗೆ. ಹಾಗಾಗಿ ನಿದ್ದೆ ಎನ್ನುವುದು ಒಂದು ಮಾಯೆ. ಆ ಮಾಯೆಯನ್ನು ಗೆಲ್ಲಬೇಕಾಗಿದೆ ನಾವು. ಆ, ನಿದ್ದೆ ಮಾಡುವುದು ಮನುಷ್ಯ ಸ್ವಭಾವ, ನಿದ್ದೆಯನ್ನು ಜಯಿಸುವುದು ಅದು ದೈವ ಸ್ವಭಾವ. ಹಾಗಾಗಿ ನಾವು ನಿದ್ದೆಯನ್ನು ಜಯಿಸಿದವರಾಗಬೇಕು, ದೈವೀ ಸ್ಥಿತಿಗೆ ಹೋಗಬೇಕಾಗಿದೆ. ಆದಷ್ಟು ಬೇಗ ಎನ್ಲೈಟೆಡ್ ಮಾಸ್ಟರ್ ಆಗಬೇಕಾಗಿದೆ. ಬರೀ ನಮ್ಮ ಸ್ವಾರ್ಥಕ್ಕಾಗಿ ಸಾಧನೆ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ನಮ್ಮಿಂದ ಮುಂದೆ ದೊಡ್ಡ ದೊಡ್ಡ ಕೆಲಸ ಆಗಬೇಕಾಗಿದೆ. ಇಲ್ಲಿ ಪ್ರತಿಯೊಬ್ಬರೂ ಒಬ್ಬೊಬ್ಬ ಗ್ರೇಟ್ ಮಾಸ್ಟರ್ ಆಗಬೇಕು, ಎನ್ಲೈಟೆಡ್ ಮಾಸ್ಟರ್ ಆಗಬೇಕು. ನಿಮ್ಮಿಂದ ಸಾವಿರಾರು ಲಕ್ಷಾಂತರ ಜನ ಧ್ಯಾನ ಕಲಿಯಬೇಕಾಗಿದೆ. ನೀವೀಗ ಮತ್ತೆ ತಯಾರಾಗಬೇಕಾಗಿದೆ. ಎಲ್ಲರೂ ಥರ್ಡ್ ಐ ಮಾಸ್ಟರ್ ಆಗಬೇಕು, ಎನ್ಲೈಟೆಡ್ ಮಾಸ್ಟರ್ ಆಗಬೇಕು. ನೀವು ಕರೆದ್ರೆ 10 ಜನರನ್ನು ಕರೆದ್ರೆ 100 ಜನ ಬಂದು ಸೇರುವ ಹಾಗಾಗಬೇಕು. ಆ ಸ್ಥಿತಿ ನೀವೆಲ್ಲ ತಲುಪಬೇಕು. ಆಯ್ತಾ? ಬರೀ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಈ ಸಾಧನೆ. ಆ ಮಟ್ಟಕ್ಕೆ ನಾವೆಲ್ಲ ಹೋಗಬೇಕಾಗಿದೆ. ಅದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ. ಮತ್ತೆ ಇನ್ನು ಯಾವಾಗ ನಾವು ಬರೀ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು ಅನ್ಕೊಂತ ಇಲ್ಲೇ ಕುತ್ಕೊಂಡ್ರೆ ಜೂಮ್ ಸೆಷನ್ ಅಲ್ಲಿ ಧ್ಯಾನ ಜಗತ್ತು ಆಗೋಲ್ಲ. ಆಯ್ತಾ? ಇಲ್ಲಿ ನಾವು ತಯಾರಾಗಿ ಹೊರಗೆ ಹೋಗ್ಬೇಕು. ಆಗ ಧ್ಯಾನ ಜಗತ್ತಾಗ್ತದೆ, ಪಿರಮಿಡ್ ಜಗತ್ತ ಪತ್ರಿಜಿಯವರ ಕನಸು ಆಗ ನನ್ಸಾಗ್ತದೆ. ಹಾಗಾಗಿ ಬರೀ ನಮ್ಮ ಸ್ವಾರ್ಥ ಅಡಗಿಲ್ಲ. ಹಾಗಂತ ಹೇಳಿ ಎಲ್ಲ ಬಿಡಿ ಅಂತ ಯಾರು ಹೇಳ್ತಿಲ್ಲ. ಆಯ್ತಾ? ಮನೆ ಮಠ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಧರ್ಮವನ್ನು ನಿಭಾಯಿಸ್ಬೇಕು. ಸಂಸಾರದಲ್ಲಿ ನಿರ್ವಾಣ. ಆಯ್ತಾ? ಎಲ್ಲ ಮನೆ, ಅದಕ್ಕೆ ಹೇಳಿದ್ದು ಪತ್ರಿಜಿಯವರು, ನೀವು ರಾತ್ರಿ ಹಗಲೆಲ್ಲ ನಿಮ್ಮ ಸಂಸಾರಿಕ ಜೀವನ, ರಾತ್ರಿ ಊಟ ಮಾಡಿ ತಿಂಡಿ ಮಾಡಿ ಎಲ್ಲ ಮನೆ ಮಕ್ಕಳು ಎಲ್ಲ ಮಲ್ಕೊಳ್ಳುವವರೆಗೂ ಸಂಸಾರದಲ್ಲಿರಿ. ಏನು ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿ ಲಾಸ್ಟಿಗೆ ನಿದ್ದೆ ಅಂತೂ ಮಾಡೇ ಮಾಡ್ತಾರೆ ಎಲ್ಲರೂ. ಆ ನಿದ್ದೆ ಮಾಡುವ ಸಮಯದಲ್ಲಿ ಧ್ಯಾನ ಸಾಧನೆ ಮಾಡುವುದು, ಧ್ಯಾನ ಮಾಡು. ನಿದ್ದೆ ಅಂತೂ ಮಾಡೇ ಮಾಡ್ತೀವ. ಎಂತ ಸಂಸಾರ, ಎಂತ ಬಿಸಿ, ಎಂತ ಮಿನಿಸ್ಟರ್, ಯಾರಾದ್ರೂ ನಿದ್ದೆ ಅಂತೂ ಮಾಡೇ ಮಾಡ್ತಾರ. ಯಾರು ನಿದ್ದೆ ಮಾಡಲ್ಲ? ಆ ನಿದ್ದೆ ಸಮಯವನ್ನ ಧ್ಯಾನವಾಗಿ ಮಾಡು, ಧ್ಯಾನ ಸಾಧನೆ ಮಾಡು. ಆ ಸಮಯದಲ್ಲಿ ಎಚ್ಚರ ಆದ್ಮೇಲೆ ಮತ್ತೆ ಬೆಳಗ್ಗೆ ಎದ್ದು ನಿನ್ನ ಕುಟುಂಬಕ್ಕಾಗಿ ಏನೇ ಕೆಲಸ ಕಾರ್ಯ, ತಿಂಡಿ, ಬೆಳಗ್ಗೆ ಎದ್ದು ಏನೇನು ಇರ್ತದೆ ಅದರಲ್ಲಿ ಮತ್ತೆ ನಿರತರಾಗಿ. ಎಲ್ಲ ಬಿಟ್ಟು ಮಾಡುವಂತ ಯಾರು ಹೇಳಿಲ್ಲ. ಎಲ್ಲ ಬಿಟ್ಟು ಮಾಡುವುದು ಅಲ್ಲ, ಅದು ಸಾಧನೆ ಅಲ್ಲ. ಎಲ್ಲದರೊಳಗೆ ಇದ್ದು ಇಲ್ಲದ ಹಾಗೆ ಬದುಕಬೇಕು. ಆಯ್ತಾ? ಆ ಆ ಏನೋ ಸಂಸಾರದಲ್ಲಿ ನಿರ್ವಾಣ. ಈಗ ವಿದ್ಯಾ ಮೇಡಮ್ ಹೇಳ್ತಾರೆ ನೋಡ್ರಿ. ಮೇಡಮ್ ಹೇಳಿ. ಅಲ್ಲಿ ಹೋಗಿಲ್ಲ ಮೇಡಮ್, ವಿದ್ಯಾ ಮೇಡಮ್, ನೀವು ಮೊಬೈಲ್ ಇಲ್ಲಿಟ್ಟು ಎನ್ರೈಸ್ ಮಾಡಿ ನೀವು ಅಷ್ಟು ದೂರ ಹೋಗ್ಕೊಂಡ್ರೆ ಹೇಗೆ? ಸರ್ ಈಸಿ, ಒಂದ್ ಸ್ವಲ್ಪ ಈಸಿ ಚೇರ್ ಅಂತ ಅನ್ಬಿಟ್ಟು ಹಾಕೊಂಡಿದೀನಿ, ಅದು ಓಕೆನಾ ಅಂತ. ನೀವು ಅದೇ ಹೇಳಿದ್ನಲ್ಲ, ವೀಕೆಂಡರ್ ಅಂತ ಅನ್ಬಿಟ್ಟು ಚೇರು ಒಂದ್ ಸ್ವಲ್ಪ ಸ್ಲೋಪ್ ಇದೆ, ಅದು ಓಕೆನಾ? ಅದೇ ನೀವು ಕೇಳಿಸ್ತಾ ಇದೆ ಸರ್? ಅದು ಓಕೆ ಆಗಲ್ಲ. ಯಾಕೆಂದ್ರೆ ಅದು ಬಹಳ ಸ್ವಲ್ಪ ಕ್ರಾಸ್ ಆದ್ರೂ ಯೋಗ ನಿದ್ರೆ ಆಗಲ್ಲ, ನಿದ್ರೆ ಆಗ್ಬಿಡ್ತದ. ಸ್ವಲ್ಪ ಹೀಗೆ ಕೂತ್ಕೊಳ್ತೀವಿ, ಹೀಗೆ ಸರ್ ಓಕೆನಾ ಅದು? ಇಲ್ಲ, ಹಾ, ಅದು ಓಕೆ ಆಗಲ್ಲ ಮೇಡಮ್. ಪ್ಲಾಸ್ಟಿಕ್ ಚೇರ್ ಇಲ್ಲ? ಹಾಗಾದಿಲ್ವಾ? ಇಲ್ಲ, ಆಗಲ್ಲ ಅಂತೀರಾ? ಆಗಲ್ಲ. ಇನ್ನೊಂದು ಈ ತರದ್ದಿದೆ ಚೇರು,
ಅದು ಈ ತರ ಇದೆ ಈಗ ತೋರಿಸ್ತಾ ಇದೀವಲ್ಲ ಸರ್. ಅದು ಓಕೆ, ಅದು ಕರೆಕ್ಟ್ ಇದೆ ನೋಡಿ. ಆ ತರ ಇದೆ. ಅದು ಕರೆಕ್ಟ್ ಇದೆ. ಬಟ್ ಅದು ನಿಮಗೆ ಸಾಕು ಇದು ಬ್ಯಾಕ್ ವರ್ಗು ಎಷ್ಟು ಬರುತ್ತೆ ಅಂದ್ಬಿಟ್ಟು ನಾನು ಇದನ್ನ ಹಾಕೊಂಡಿದೀನಿ. ಸಾಕು. ಅದು ಸ್ವಲ್ಪ ಏನ್ ಸ್ವಲ್ಪ ಸರ್? ಬೆನ್ನಿಗೆ ಕೆಳಗಡೆ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಸಾಕು, ಬ್ಯಾಕ್ ಸೈಡ್. ಪೂರ್ತಿ ಬೆನ್ನು ಸಿಗ್ಬೇಕಂತೇನಿಲ್ಲ ಅಲ್ವಾ, ಕೂರ್ಬೋದಲ್ಲ. ಹೌದು. ಹ್ಮ್ ಸ್ವಲ್ಪ ಪೈನ್ ಬರ್ಬೋದು ಅಂತ ಅಂದ್ಬಿಟ್ಟು ಇದು ಇಲ್ಲ, ನೀವು ಯಾಕೆ ಯೋಚನೆ ಮಾಡ್ತೀರಿ? ಬರೋದಕ್ಕಿಂತ ಮುಂಚೆ ನೀವೇ ಬಯಸ್ತಾ ಇದ್ದೀರಲ್ಲ, ಪೇನ್ ಬರ್ಬೋದು, ಪೇನ್ ಬರ್ಬೋದು. ಹ? 4-5 ದಿವಸ ಕಷ್ಟ ಆಗುತ್ತೆ ಮೇಡಮ್. 4-5 ದಿವಸ ಅಷ್ಟೇ ಕಷ್ಟ ಸಹಿಸ್ಕೊಂಡ್ರೆ ಆಯ್ತು. ಒಂದ್ಸಲ ಅದು ಟ್ರ್ಯಾಕ್ ಬರ್ಬೇಕು ಅಷ್ಟೇ. 4-5 ಡೇಸ್ ಕಷ್ಟ ಅನುಭವಿಸ್ಬೇಕು. 4-5 ಡೇಸ್ ಕಷ್ಟ ಅನುಭವಿಸಿದ್ರೆ ಆಯ್ತು. ಇಲ್ಲ ಇಲ್ಲ, ಒಂದ್ಸರಿ ನೀವು ಟ್ರ್ಯಾಕ್ ಬಂದ್ರೆ ಮುಗಿತು. ಒಂದು ಗ್ರಿಪ್ ಸಿಗೋವರೆಗೂ ಇಲ್ಲ. ವಿದ್ಯಾ ಮೇಡಮ್ ಅವರು ಸುಮಾರು 30 ಎಷ್ಟು ದಿವಸ ಆಯ್ತು ಮೇಡಮ್? 7ನೇ ತಾರೀಕಿಂದ ಸರ್ ಮಾಡ್ತಾ ಇರೋದು. ಅದೇ ಸುಮಾರು ಒಂದು 20 ದಿವಸ ಆಯ್ತು. 7ನೇ ತಾರೀಕಿಂದ ಮಾಡ್ತಾ ಇದ್ದಾರೆ. ಆಗಿದೆ. ಅಂದ್ರೆ ಅವರು ಕನ್ಫ್ಯೂಸ್ ಆಯ್ತು ಅವ್ರಿಗೆ ಚೇರ್ ಬಗ್ಗೆ. ನಮ್ ಚೇರ್ ಹೇಗಿದೆ ಅಂತ. ಅದೇ ಆದಷ್ಟು ಪ್ಲಾಸ್ಟಿಕ್ ಚೇರ್ ಅಂದ್ರೆ ಕರೆಕ್ಟ್ ಇರ್ತದೆ, ಸ್ಟ್ರೈಟ್ ಇರ್ತದೆ. ಆಮೇಲೆ ಪ್ಲಾಸ್ಟಿಕ್ ಚೇರ್ ಯೂಸ್ ಮಾಡ್ತಾ ಇರೋದು. ಹೌದು, ಆದ್ರೆ ಕೆಲವೊಂದು ಅದೇ ಹೀಗೆ ಫುಲ್ ಇದಿರ್ತದೆ, ಕ್ರಾಸ್ ಇರ್ತದೆ ಫುಲ್. ಆದಷ್ಟು ಸ್ಟ್ರೈಟ್ ಇರ್ಬೇಕು. ನೀವು ಯೋಚನೆ ಮಾಡಿ, ಹೀಗೆ ನಾವು ಫುಲ್ ಕ್ರಾಸ್ ಆಗಿ ಹಿಂಗ ಅಂದ್ರೆ ಅದು ಯೋಗ ನಿದ್ರೆ ಆಗ್ತದೋ ನಿದ್ದೆ ಆಗ್ತದೆ ಅಲ್ವಾ? ಈಗ ನಾವು ಧ್ಯಾನ ಹಂಗೆ ಮಲ್ಕೊಂಡು ಧ್ಯಾನ ಮಾಡ್ತೀವ? ಹೀಗೆ ಧ್ಯಾನ. ಸರ್ ಇಷ್ಟಿದೆ ಸರ್, ಕಾಣಿಸ್ತಾ ಇದೆ ಸರ್. ಈ ತರ ಇದೆ, ಸ್ವಲ್ಪ ಇದೆ ಅಷ್ಟೇ ಸ್ಲೋಪ್. ಅಂದ್ರೆ ಮೇಲ್ಗಡೆ ಏನಾದ್ರು ಒಂದು ಬೆಡ್ಶೀಟ್ ಏನಾದ್ರು ಹಾಕಿ ದಪ್ಪಗೆ, ಅದು ಅವಾಗ ಜಾಸ್ತಿ ಕ್ರಾಸ್ ಆಗಲ್ಲ. ಸ್ಟ್ರೈಟ್ ಬರ್ಬೇಕು, ಬೆನ್ನು ಸ್ಟ್ರೈಟ್ ಇರ್ಬೇಕು ಅಂತನಾ? ಇನ್ನು ಆದಷ್ಟು ಸ್ಟ್ರೈಟ್ ಇರಬೇಕು ಪ್ರಯತ್ನ ಮಾಡ್ಬೇಕು. ಆಮೇಲೆ ಕೆಲವರು ಬಹಳ ಹೇಳ್ತಿರಲ್ಲ ಯೋಗ ನಿದ್ರೆನೇ ಜಾಸ್ತಿ ಆಗ್ತದೆ ಅಂತ. ಅತಿಯಾದ ಸುಖವಾದ ಆಸನ ಇದ್ರೆ ಯೋಗ ನಿದ್ರೆ ಆಗ್ತದೆ ಜಾಸ್ತಿ ಅಲ್ವಾ? ಸ್ವಲ್ಪನಾದ್ರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಅದ್ಯಾಕೆ ಬರೀ ಯೋಗ ನಿದ್ರೆ ಆಗ್ತದೆ ನೋಡಿ. ನೀವು ಇಲ್ಲ ಹಿಂಗ್ ಸರ್, ಹಿಂಗ್ ಮಾಡಿದ್ರೆ ಮತ್ತೆ ಯೋಗ ನಿದ್ರೆ ಆಗದೆ ಏನು? ಅಷ್ಟೊಂದು ಬೆಂಡ್ ಆಗಲ್ಲ ಸರ್. ಅಲ್ಲಲ್ಲ, ನೀವು ಆಗಲ್ಲ. ಇಲ್ಲ, ಅಷ್ಟೊಂದು ಇದಿಲ್ಲ. ಹಿಂಗ್ ಮಾಡಿದ್ರು ಆಮೇಲೆ ಕಾಲು ಕೆಲವರು ಎದುರುಗಡೆ ಚೇರ್ ಇಟ್ಕೊಂತಾರೆ. ಅದೆಲ್ಲ ಇದ್ದಾಗ ಇನ್ನೂ ಸುಖಕರವಾದ ಆಸನ ಆಗ್ತದೆ. ನೀವು ಎಷ್ಟು ಸುಖಕರ ಆಸನದಲ್ಲಿ ಕೂರ್ತೀರೋ ಅಷ್ಟು ಯೋಗ ನಿದ್ರೆ ಜಾಸ್ತಿ ಆಗ್ತದೆ. ನೀವು ಎಷ್ಟು ಆಸನದಲ್ಲಿ ಸ್ವಲ್ಪ ಗ್ರಿಪ್ ಇರ್ತದೆ, ಆವಾಗ ಅದು ಅವೇರ್ನೆಸ್ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಬಹಳ ರಿಸ್ಟ್ರಿಕ್ಟ್ ಮಾಡಬಾರ್ದು, ಹೆದರ್ತಾರೆ ಅಂತ ಆದಷ್ಟು ಸರಳವಾಗಿ ಹೇಳ್ತೀವಿ. ನೀವು ಅದನ್ನ ಇನ್ನೂ ಸರಳ ಮಾಡ್ಕೊಂಡ್ರೆ ಹೆಂಗೆ ಅಲ್ವಾ? ಬಹಳ ಕಂಡೀಷನ್ ಹೇಳಿದ್ರೆ ಅಯ್ಯೋ ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂದ್ಬಿಡ್ತೀವಿ ಅಲ್ವಾ? ಅದಕ್ಕೆ ಆದಷ್ಟು ಕೂತ್ಕೊಳ್ಳಿ, ಬೆಳಿಗ್ಗೆವ್ರು ಕೂತ್ಕೊಳ್ಳಿ ಅಂತೀವಿ. ನೀವು ಅದನ್ನ ಇನ್ನೂ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡಿಬಿಟ್ರೆ ಹೆಂಗೆ ಕತೆ? ಇಲ್ಲ ಸರ್, ಬೆಳಗ್ಗೆವರೆಗೂ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಮಾಡ್ತಾ ಇದೀರಿ ಮೇಡಮ್, ನಿಮ್ ಬಗ್ಗೆ ಮಾತಾಡ್ತಿಲ್ಲ. ನೀವು ನಾನು ನೋಡ್ತಾ ಇದ್ದೀನಲ್ಲ, ಅವತ್ತಿಂದ ಮಾಡ್ತಾ ಇದೀರಿ. ಆಮೇಲೆ ನಿಮ್ ಚೇರ್ ಓಕೆ, ಅಷ್ಟೆಲ್ಲ ನಡೀತದೆ. ನೀವು ಸ್ವಲ್ಪ ಅದಕ್ಕೆ ಬೇಕಾದ್ರೆ ಬೆಡ್ಶೀಟ್ ಹಾಕಿದ್ರೆ ಇನ್ನೂ ಸ್ಟ್ರೈಟ್ ಬರುತ್ತೆ. ಅಲ್ಲ, ನಿನ್ನೆ ಇಬ್ರು ಮಾಸ್ಟರ್ ಮಲಗಿದ್ರು, ಅದು ಏನ್ ಫುಲ್ ಮಲಗೇ ಬಿಟ್ಟಾರೋ ಚೇರ್ ಮೇಲೆ ಇದಾರೋ ಗೊತ್ತಾ? ಆಮೇಲೆ ಅದು ಒಂದೇ ಸಮ ಕಾಲು. ಇನ್ನೊಂದು ಏನಂದ್ರೆ ಸರ್, ಫುಲ್ ಎನಿ ಟೈಮ್ ಕಾಲ್ ಕೆಳಗಡೆ ಇಟ್ಕೊಳ್ಳೋದಿಕ್ಕೂ ಆಗಲ್ಲ. ಒಂದ್ ಸ್ವಲ್ಪ ಚಿಕ್ಕಮಟ್ಲೆ ಹಾಕೊಂಡು ಕೂತ್ಕೊಳ್ತೀವಿ. ಇಲ್ಲ, ಅದು ಕರೆಕ್ಟ್. ಯಾಕೆಂದ್ರೆ ಬರೀ ನೀವು ಚೇರ್ ಮೇಲೆ ಕೂತ್ರೆ ಏನಾಗ್ತದೆ ಅಂದ್ರೆ ಕಾಲು ಆ ಎನರ್ಜಿ ಎಲ್ಲ ಕೆಳಗೆ ಹೋಗಿ ಹೋಗಿ ದಪ್ಪ ದಪ್ಪ ಆಗ್ಬಿಡ್ತದೆ ಕಾಲು. ಅಂದ್ರೆ ಬೆಳ್ಳು ಗಿಳ್ಳೆಲ್ಲ ಎಷ್ಟು ದಪ್ಪ ಆದಂಗೆ ಆಗ್ತದೆ. ಅಂದ್ರೆ ಪೇನ್ ಅಲ್ಲ, ಅದು ಎನರ್ಜಿ ಸ್ಟೋರ್ ಆಗುತ್ತೆ. ಅದಕ್ಕೆ ಬೆಳಗ್ಗೆ ನಾವು ಎಕ್ಸರ್ಸೈಸ್ ಎಲ್ಲ ಮಾಡ್ತೀವಲ್ಲ, ಜಂಪಿಂಗ್ ಜಪಾಂಗ್ ಅದೆಲ್ಲ ಮಾಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಅದಕ್ಕೆ ಬೆಟರ್ ಅಂದ್ರೆ ಮಧ್ಯೆ ಮಧ್ಯೆ ನಿಮ್ಗೆ ಅವೇರ್ನೆಸ್ ಇರುವಾಗ ಕಾಲು ಮಡಿಚಿ ಒಂದು ಅರ್ಧ ಗಂಟೆನ 1 ಗಂಟೆನ ಕೂತ್ಕೊಳ್ಬೇಕು. ನಿದ್ದೆ ಬರ್ತಾ ಇದೆ ಅನ್ನುವಾಗ ಎದ್ದು ಚೇರಲ್ಲಿ ಕೂತ್ಕೊಳ್ಬೇಕು. ಆಯ್ತಾ? ಇಲ್ಲ, ಚೇರ್ ಅಲ್ಲೇ ಚಿಕ್ಕಮಟ್ಲೆ ಹಾಕೊಂಡು ಕೂತ್ಕೊಳ್ತೀನಿ ಸರ್, ಕೆಳಗ್ ಕೂರಲ್ಲ. ಅದು ಓಕೆ, ಅದು ಕರೆಕ್ಟ್. ಅದು ಓಕೆ. ಅಂದ್ರೆ ಅದೇ ಹೆಣ್ಣು ಮಕ್ಕಳು ಕುತ್ಕೊಳ್ಬೋದು. ಈಗ ಮತ್ತೆ ಗಂಡು ಮಕ್ಕಳಿಗೆಲ್ಲ ಚೇರಲ್ಲಿ ಕಾಲು ಮಡಚಲಿಕ್ಕೆ ಬರಲ್ಲ, ಆಗಲ್ಲ ಅನ್ಸುತ್ತೆ. ಓಕೆ ಮೇಡಮ್. ಒಟ್ಟಲ್ಲಿ ಮಾಡಿ, ಮಾಡೋದು ಮುಖ್ಯ. ಆಯ್ತು ಸರ್, ವೆರಿ ಗುಡ್. ಆಯ್ತು ಸರ್. ಚೆನ್ನಾಗ್ ಮಾಡ್ತಾ ಇದ್ರಿ. ಅದೇ ನಾನು ಹೇಗಿರುತ್ತೋ ಏನೋ ಅಂತ ಅನ್ಕೊಂಡು ಇಷ್ಟು ದಿನ ಬಂದೆ. ಈಗ ದಿನ ಖುಷಿ ಆಗ್ತಾ ಇದೆ ಮಾಡೋದಿಕ್ಕೆ. ಹೌದ್ರಿ ಮೇಡಮ್. ದಿನ ಮಾಡ್ಬೇಕು ಅಂತಾನೆ ಅನ್ಸ್ತಾ ಇದೆ. ಆದ್ರೆ ನಮ್ಗೆ 9 o'clock ಇಂದ ಮ್ಯೂಸಿಕ್ ಮೆಡಿಟೇಷನ್ ಮಾಡೋದಿಕ್ ಆಗ್ತಾ ಇಲ್ಲ. 10 o'clock ಇಂದ ಶುರು ಮಾಡ್ತೀನಿ. 10 o'clock 10:15 ಇಂದ ಆಗ್ತಾ ಇದೆ. ಓಕೆ ಓಕೆ ಸರ್. ಸೂಪರ್ ಮೇಡಮ್, ಸೂಪರ್. ನೀವು ಮಾಡಿ. ಓಕೆ ಸರ್, ಥ್ಯಾಂಕ್ ಯು.
ಕಾಂತಮ್ಮ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ ಮಾಸ್ಟರ್. ಹ್ಮ್ ನಮಸ್ತೆ ಮಾಸ್ಟರ್. ನಮಸ್ತೆ ನಮಸ್ತೆ. ಇವತ್ತು ಶ್ರೀರಂಗಪಟ್ಟಣ ಹೋಗಿದ್ದೆ ಸರ್. ವೆರಿ ಗುಡ್. ಹೋಗ್ಬೇಕಾದ್ರೆ ಬಸ್ ಟ್ರಾವೆಲ್ ಮಾಡ್ತಾ ಧ್ಯಾನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಸ್ಸಲ್ಲೇ ಧ್ಯಾನ ಮಾಡ್ಬೇಕು ಅನ್ನಿಸ್ತು, ಮಾಡಿದೆ ಸರ್. ಅದ್ರಲ್ಲೆಲ್ಲ ಸರ್ ಪದ್ಮಾ ಮೇಡಮ್ಮು, ನಾಗರತ್ನ ಮೇಡಮ್ಮು, ಸಂಗಮೇಶ ಸರು, ಮತ್ತೆ ನಾಗರತ್ನ ಮೇಡಮ್ ಇವರೆಲ್ಲ ಅವರೇ ಬಂದಿದ್ರು ನನಗೆ. ಜೊತೆಗೆ ಸರ್ ಹೆಂಗೆ ಇದು ಅವೇರ್ನೆಸ್ ಮೂಡಿದೆ ಅಂತಂದ್ರೆ, ರೋಡಲ್ಲಿ ಕೆಲವರೆಲ್ಲ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ರು, ತುಂಬಾ ಖುಷಿ ಆಯ್ತು ಸರ್. ಇಷ್ಟೊಂದೆಲ್ಲ ಗಲ್ಲಿಗೆ ಅವೇರ್ನೆಸ್ ಮೂಡಿದ್ಯಲ್ಲ ಅಂತೇಳಿ. ನನ್ ಕಿವಿಗೆ ಒಂದ್ 2-3 ಕಡೆ ಬಿತ್ತು ಧ್ಯಾನದ ಬಗ್ಗೆ ಮಾತಾಡಿದ್ದು. ತುಂಬಾ ಖುಷಿ ಅನ್ಸ್ತು ಸರ್ ನನ್ಗೆ. ರೋಡಲ್ಲೆಲ್ಲ ಬಾಯಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅಷ್ಟು ಅವೇರ್ನೆಸ್ ಮೂಡ್ತಿದೆ ಅಂತ ಸರ್ ಧ್ಯಾನದ ಬಗ್ಗೆ, ಗುಡಾಕೇಶದ ಬಗ್ಗೆ. ಓಕೆ, ಕರೆಕ್ಟ್. ಗುಡಾಕೇಶ ಬಗ್ಗೆ ಮಾತಾಡ್ತಾ ಇದ್ರೇನು? ಅಲ್ಲಿ ಬಸ್ ಬರ್ಲಿಲ್ಲ ಎಷ್ಟೊತ್ತಾದ್ರುನು ಅವರು ನಿಂತ್ಕೊಂಡೆ ಧ್ಯಾನ ಮಾಡಮ್ಮ ಬಸ್ ಅಂತ ಒಬ್ರು ಹಿಂಗೆ ಸರ್. ಅದೆಲ್ಲ ಕಿವಿಗ್ ಬಿತ್ತು, ತುಂಬಾ ಖುಷಿ ಅನ್ಸ್ತು ಸರ್ ನನ್ಗೆ. ಇಲ್ಲೂ ಇದಾರೆ ನಮ್ಮ ಕುಲ ಬಾಂಧವರು ಅಂದ್ರಿ. ಅದೇ ಸರ್, ನನ್ ಮಗ ಮುಖ ನೋಡ್ತಿದ್ದ ಅವಾಗ, ನೋಡಮ್ಮ ನಿಮ್ ಫ್ರೆಂಡ್ ಇಲ್ಲೇ ಇದಾರೆ ನಿಮ್ ಫ್ರೆಂಡ್ಸ್ ಎಲ್ಲ ಅಂತ. ವೆರಿ ಗುಡ್ ಮಾಸ್ಟರ್. ಸರಿ, ಒಂದು ಸಣ್ಣ ವಚನ ಹೇಳ್ತೀನಿ. ಹ್ಮ್ ಬಿಟ್ಟನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಯೋಗಿಗೆ ಯೋಗಿನಿಯಾಯಿತು ಮಾಯೆ, ಯತಿಗೆ ಯತಿಗೆ ಪಟಾಕಿಯಾಯಿತು ಮಾಯೆ, ಸವಣರಿಗೆ ಸವಣಿಯಾಯಿತು ಮಾಯೆ, ನಿನ್ನ ಮಾಯೆಗೆ ನಾನಂಜವಳಲ್ಲ ಚನ್ನಮಲ್ಲಿಕಾರ್ಜುನ ದೇವ. ಅಲ್ವಾ ಸರ್? ಹೌದು ಮೇಡಮ್. ಸೂಪರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಇನ್ನೊಬ್ರು ಹೇಳಿ ಸರ್, ಇದು ಸೊಳ್ಳೆ ಕಾಟಕ್ಕೆ ಏನ್ ಮಾಡ್ಬೇಕಂತ ಕೇಳ್ತಾ ಇದ್ರು. ಏನ್ ಮಾಡ್ತೀರಿ? ಅದಕ್ಕೆ ಕರ್ಪೂರ ಹಚ್ಕೊಳಕ್ ಹೇಳ್ರಿ. ಕರ್ಪೂರ ಇಟ್ಕೊಂಡ್ರೆ ಸೊಳ್ಳೆ ಬರಲ್ಲ. ಕರ್ಪೂರ ಅಥವಾ ಈ ನಪ್ತಾಲಿನ್ ಅಂತೀವಲ್ಲ, ಏನದು ಡಂಬರ್ಗಳಿಗೆ ಅಂತಾರಲ್ಲ, ಅದನ್ನ ಇಟ್ಕೊಂಡು. ಕರ್ಪೂರನ ಏನ್ ಮಾಡ್ಬೇಕು ಸರ್? ಕರ್ಪೂರ ಇಟ್ಕೊಳ್ರಿ ಕಾಲಲ್ಲಿ, ಈ ತರ ಚೇರಲ್ಲಿ ಬೇಕಾದ್ರೆ ಅದು ಪುಡಿ ಮಾಡ್ಕೊಂಡು ಕಾಲಲ್ಲಿ ಬಟ್ಟೆಗೆಲ್ಲ ಹಚ್ಕೊಂಡ್ರು ಸೊಳ್ಳೆ ಬರಲ್ಲ. ನಿಮ್ ಹತ್ರ ಬರಲ್ಲ ಸೊಳ್ಳೆ. ಸೊಳ್ಳೆ ಪರದೆ ಹಾಕೊಳ್ರಿ. ಆಮೇಲೆ ಸೊಳ್ಳೆ ಬ್ಯಾಟಲ್ಲಿ ಒಂದ್ಸಾರಿ ಎಲ್ಲ ಹೊಡೆದ್ಬಿಡಿ. ಅದೇ ಬೆಸ್ಟ್ ಸರ್. ಸೊಳ್ಳೆ ಬ್ಯಾಟಲ್ ಎಲ್ಲ ಹೊಡೆದ್ಬಿಟ್ಟು ರೂಮ್ ಕ್ಲೋಸ್ ಮಾಡ್ಕೊಂಡು ಕುತ್ಕೊಬಿಡ್ಬೇಕು ಅಷ್ಟೇ. ಕಿಟಕಿ ಎಲ್ಲ ಒಂದ್ಸರಿ ಅಷ್ಟೇ, ಒಳಗಡೆ ಬಂದಿರೋ ಅಷ್ಟೇ. ಸಂಜೆ ಟೈಮಲ್ಲಿ ಬೇಗ ಡೋರ್ ಕ್ಲೋಸ್ ಮಾಡಿ ಸಾಧ್ಯವಾದಷ್ಟು. ಯಾಕಂದ್ರೆ ಸಂಜೆ ಟೈಮಲ್ಲೇ ಬರೋದು ಜಾಸ್ತಿ ಸೊಳ್ಳೆ ಒಳಗೆ. 5:30 6:30 ಟೈಮಲ್ಲೇ ಸರ್ ಒಳಗಡೆ ಬರೋದು, ಆಮೇಲೆ ಕಡಿಮೆ. ಬಂದಿಲ್ಲಿ ಕುತ್ಕೊಂಡ ಕುಯ್ ಅಂತ, ಅದು ಕಚ್ಚಿದ್ರೆ ಬೇಜಾರಿಲ್ಲ, ಕುಯ್ ಅಂತ ಅದು ಕೇಳಕ್ಕಾಗಲ್ಲ ಬಹಳ. ಅದು ಎಲ್ಲೋ ಅದು ಕುಯ್ ಅನ್ನಲ್ಲ, ಅದು ಕಿವಿ ಹತ್ರನೇ ಬಂದ ಕುಯ್ ಅಂತವು ಬಹಳ ಬಿಟ್ಟು ಬರ್ತದ. ಏನ್ ಮಾಡೋದು? ಓಕೆ, ಹೌದು, ಅದೊಂದು ಇರ್ತದೆ, ಅದು ನೋಡಿ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಸೊಳ್ಳೆಗಳು ಅಂತಂದ್ರೆ ಸರ್, ಅದು ಬಲಿ ಕೊಟ್ಟಂಗ ಆಗುತ್ತೆ ಸರ್. ಸೊಳ್ಳೆಗಳು ಸಾಯಿಸ್ಬಾರ್ದು. ಇಲ್ಲ ಮೇಡಮ್, ಇದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ. ಮೇಡಮ್, ಸೊಳ್ಳೆಯಿಂದನೇ ನಾನಾ ಕಾಯಿಲೆಗಳು ಹರಳೋದು ಮೇಡಮ್. ನನ್ಗೆ ಆಕ್ಚುಲಿ ಈ ಕೂರಕ್ ಆಗದೆ ಇರೋದೇ ಆ ಟೈಫಾಯ್ಡ್ ಬಂದು ನನ್ಗೆ ಸೊಳ್ಳೆ ಕಚ್ಚಿ, ಅಲ್ಲಿಂದ ಏನೇನೋ ಆಗೋಯ್ತು ಮೇಡಮ್ ನನ್ಗೆ. ಏನಿಲ್ಲ, ಗುಡ್ ನೈಟ್ ಹಾಕೊಳ್ಳೋದು, ಒಂದ್ ಸ್ವಲ್ಪ ಸಾಂಬ್ರಾಣಿ
ಧೂಪದ್ದು ಅದೊಂದ್ ಸ್ವಲ್ಪ ಹೊಗೆ ಹಾಕೊಳ್ಳೋದು ಅಷ್ಟೇನೆ. ಅದನ್ನ ಪ್ರಾಣಿ ತರ ನಮಗೆ ಅಲ್ವಾ ಅದು ಜೀವ, ಅದಕ್ಕೆ ಅದನ್ನ ಸಾಯಿಸ್ಬಾರ್ದು, ಹೊಡಿಬಾರ್ದು. ಧ್ಯಾನದಲ್ಲಿ ಕೇಳ್ಕೊಬಿಡ್ಬೇಕು, ಸೊಳ್ಳೆಗಳು ಬರ್ಬಾರ್ದು. ಇದು ನೀನ್ ಇರೋ ಸ್ಥಳ ಅಲ್ಲ, ನೀನು ಹೊರಗಡೆ ಗಿಡ ಮರಗಳಲ್ಲಿ ಆ ಕಡೆ ಗಿಡಗಳಲ್ಲಿ ನಮ್ಮ ನಮ್ಮ ಫ್ರೆಂಡ್ ಒಬ್ಬರು ಅಯ್ಯಪ್ಪರ ಅಂತಿದ್ದಾರೆ. ಅವರು ನಾನು ಹೇಳಿದಾಗ ಅವ್ರು ಹಂಗೆ ಹೇಳೋರು, ಇಲ್ಲ ನಾನು ಅವಕ್ಕೆಲ್ಲ ಸಾರಿ ಕೇಳಬೇಕು, ಸಾರಿ ಕೇಳಿ ಕೂತ್ಕೊಳ್ಳಿ ಧ್ಯಾನಕ್ಕೆ ನಿಮಗೆ ಖರ್ಚಲ್ಲ ಅಂತ. ನಾನು ಸಾರಿ ಕೇಳಿ ಕೂತ್ಕೊಂಡ್ರು ಕುಯ್ ಅಂತ ಬಂದು ಅದು ಹೋಗ್ಬಿಡುತ್ತೆ ಬರಲ್ಲ. ಅವಾಗ ನನಗೆ ಬಿಟ್ಟಿರ್ತದೆ ಏನು ಅಂದ್ರೆ ಈ ಸೊಳ್ಳೆಗಳ ವಿಷಯದಲ್ಲಿ ನಾವು ಅಹಿಂಸೆ ಪರಿಪಾಲನೆ ಮಾಡ್ಲಿಕ್ಕೆ ಆಗೋಲ್ಲಪ್ಪ. ಕಷ್ಟ ಏನ್ ಆಗುತ್ತೆ ಮೇಡಮ್. ಅದೆಲ್ಲ ಕೇಳಲ್ರಿ ಮೇಡಮ್, ಅವೆಲ್ಲ ಬಹಳ ಖತರ್ನಾಕ್ ಸೊಳ್ಳೆ ಅವು. ಆ ಹಳೇ ಸೊಳ್ಳೆ ಎಲ್ಲ ಕೇಳ್ತಿದ್ವು, ಸಾರಿ ಕೇಳಿದ್ರೆ ಸುಮ್ಮನೆ ಇರ್ತಿದ್ವು. ಈಗಿನ ಸೊಳ್ಳೆ ಹಂಗಿಲ್ಲ ಕರೆಕ್ಟ್. ಇಲ್ಲ ಆದಷ್ಟು ಮೇಡಮ್ ಮೇಡಮ್ ಹೇಳ್ದಂಗೆ ಇದು ಸಾಂಬ್ರಾಣಿ ಯೂಸ್ ಮಾಡಿ. ಜಾಸ್ತಿ ಮೇಡಮ್ ಕೇಳಿದ್ರೆ ವಾರ ಮಾಡ್ತೀವಿ. ಪದ್ಮಾ ಮೇಡಮ್ ಹೇಳ್ತಾ ಇರೋದು ನಿಜ, ಅದನ್ನ ಹಾಗೆ ನಾವು ಅದನ್ನ ನಿಗ್ರಹಿಸ್ಬೇಕು. ಆದ್ರೆ ಏನ್ ಮಾಡೋದು, ಸೊಳ್ಳೆ ನಮಗೆ ತಡ್ಕೊಳಕ್ ಆಗ್ಬೇಕಲ್ಲ. ಇಟ್ಟು ಸರ್ ನೆನ್ನೆ ಎಲ್ಲ ತುಂಬಾ ಸೊಳ್ಳೆ ಕಾಟ ಹಾಗೆ ಕೊಡ್ತಿತ್ತು. ಹೌದು, ಅದು ಇಡೀ ಕರೆಕ್ಟ್ ಇದೆ, ಇಡೀ ಹೇಳೋದು ಕರೆಕ್ಟ್ ಇದೆ. ಬರಲ್ಲ ಅದು. ನೀನು ಇರೋ ಸ್ಥಳ ಅಲ್ಲ ಇದು, ನೀನ್ ಇರ್ಬೇಕಾದ್ರೆ ಗಿಡಗಳ ಮೇಲೆ ನಮ್ಮ ಹತ್ರ ಬರ್ಬಾರ್ದು ಅಂತೇಳಿ ಅದಕ್ಕೆ ಹೇಳಿದ್ರೆ ಮತ್ತೆ ಸೊಳ್ಳೆಗಳು ಬರೋ ಚಾನ್ಸ್ ಇಲ್ಲ. ನಾವು ತುಂಬಾ ದಿನ ಆಯ್ತು, ನಾವು ಸೊಳ್ಳೆನೇ ಇಲ್ಲ ನಮ್ಮ ಮನೆಯಲ್ಲಿ. ತುಂಬಾ ಬರ್ತಾ ಇತ್ತು. ಆ ಒಂದು ಪ್ಲೇಸ್ ನಮ್ದು ಮುಂದ್ಗಡೆ ಎಲ್ಲ ಗಿಡಗಳ ಪಾರ್ಕಿಂಗ್ ಎಲ್ಲ ಪೂರ್ತಿ ಉದ್ದಕ್ಕೂ ಸೈಟೆ, ಖಾಲಿ ಸೈಟೆ ಇದೆ, ಗಿಡಗಳಿದೆ. ಹಿಂದ್ಗಡೆ ಇದೆ ನಮ್ಮ ಮನೆಯೆಲ್ಲ, ಹಿಂದ್ಗಡೆ ಪೂರ್ತಿ ಸೈಟು, ಖಾಲಿ ಸೈಟು, ಫುಲ್ ಗಿಡಗಳಿದೆ, ಪಾರ್ಕಿನ ಗಿಡ ಎಲ್ಲ ಇದೆ. ಆದ್ರೆ ನಾವು ಕರೆಕ್ಟ್ ಟೈಮಲ್ಲಿ ಬಾಗಿಲು ತೆಗೆಯದೇನೆ ನಾವು ಆ ಟೈಮ್ ಮ್ಯಾನೇಜ್ ಮಾಡ್ಬೇಕಾಯ್ತು. 5:30 6:30 7 ಗಂಟೆ ಈ ಸಂಜೆ ರೀತಿ. ಟೈಮಲ್ಲಿ ಮೇಜರ್ ಆಗಿ 5 ರಿಂದ 7 ಗಂಟೆ ಟೈಮ್ ಇರ್ತದಲ್ಲ, ಆ ಟೈಮಲ್ಲಿ ಸೊಳ್ಳೆ ಒಳಗೆ ಬರೋದು ಆ ಟೈಮಲ್ಲಿ ನಾವು ಆದಷ್ಟು ಬಾಗಿಲು ಕಿಟಕಿಲಿ ಅದೇ ಮೆಶ್ ಎಲ್ಲ ಹಾಕಿದ್ರೆ ಆ ಇದು ಹಾಕಬೇಕು ಅಷ್ಟೇ. ತುಂಬಾ ದಪ್ಪ ದಪ್ಪ ಸೊಳ್ಳೆಗಳು ಬರ್ತಾ ಇತ್ತು ಬಂದ ವಸ್ತ್ರಲ್ಲಿ. ಈಗ ವರ್ಷ ಆಯ್ತಾ ಮನೆಗ್ ಬಂದು ನಾವು, ತುಂಬಾ ಸೊಳ್ಳೆಗಳು ಆ ರೀತಿ ಇತ್ತು. ಗೊತ್ತಿಲ್ಲ, ಧ್ಯಾನದಲ್ಲಿ ನಮ್ಗೆ ಗೊತ್ತಾಯ್ತು, ನಮ್ ಮೇಡಮ್ ಹೇಳ್ಕೊಟ್ಟಿತ್ತು, ಸೊಳ್ಳೆಗಳು ಬರ್ದೇನೆ ಈ ತರ ಮಾತಾಡ್ಕೊಳ್ಳಿ, ಅದ್ರ ಜೊತೆಲಿ ಹೇಳ್ಕೊಂಡು ಧ್ಯಾನ ಮಾಡ್ಕೊಳ್ಳಿ, ಧ್ಯಾನದಲ್ಲಿ ಕೇಳ್ಕೊಂಡ್ರೆ ಬರಲ್ಲ ಆಗುತ್ತೆ. ಇವಾಗಿಲ್ಲ ಸೊಳ್ಳೆ, ತುಂಬಾ ಇತ್ತು. ಕರೆಕ್ಟ್. ಓಕೆ. ರಾಜೇಶ್ ಸರ್ ಒಬ್ಬೊಂದು ಪ್ರಶ್ನೆ ಕೇಳಿದ್ದಾರೆ, ಕಾಳ ಸರ್ಪ ದೋಷ ಗುಡಾಕೇಶದಲ್ಲಿ ಹೋಗ್ತದೆ ಅಂತ. ಇದು ಎಲ್ಲದೂ ಹೋಗ್ತದೆ ಸರ್. ಸರ್ಪದೋಷ ಇದೆ ಅಂತಂದ್ರೆ ನೀವು ಸುಬ್ರಹ್ಮಣ್ಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಆಯ್ತಾ? ಅಥವಾ ಇನ್ನೆಲ್ಲ ಹೋಗಿ ನೀವು ಪೂಜೆ ಮಾಡಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಬೆಳಗಿನ ಜಾವ ನಾವು ಕರ್ಮ ಪ್ರಕ್ಷಾಲನೆ ಎಲ್ಲ ಮಾಡಿಸ್ತೀವಲ್ಲ, ಅವಾಗ ನೀವು ಆ ಪಿತೃದೋಷ ಇರ್ಬೋದು, ನಿಮಗೆ ಯಾರಿಗೆ ಏನು ದೋಷ ಇದೆ ಅಂತ ಯಾರಿಗೆ ಎಲ್ಲೆಲ್ಲಿ ಹೇಳ್ತಾರೋ ಅವರೆಲ್ಲ ಬಂದು ನೀವು ಗುಡಾಕೇಶ ಮಾಡಿ. ಗುಡಾಕೇಶದಲ್ಲಿ 100% ರಿಸಲ್ಟ್ ನಾನು ಕೊಡ್ತೀವಿ, ನಾವು ಹೇಳ್ತೀವಿ. ನೀವು ಬೇಕಾದ್ರೆ ನಮಗೆ ದೋಷ ಇದೆ ಅಂತ ಹೋಗಿ ನೀವು ಅವ್ರು ಹೇಳಿದ ಪೂಜೆ ಮಾಡಿಸಿ, ಪೂಜೆ ಆದ್ಮೇಲೆ ಇನ್ನೊಬ್ರ ಹತ್ರ ಹೋಗಿ ಕೇಳಿ, ಪಕ್ಕ ಅವ್ರು ಮತ್ತೆ ಇಲ್ಲ ಅದು ಸರಿಯಾಗಿಲ್ಲ ಮತ್ತೆ ಮಾಡಿಸಿ ಅಂತಾನೆ ಹೇಳ್ತಾರೆ. ಹೌದು. ಅದು ಪರಿಹಾರ ಆಗೋಲ್ಲ, ಸಾಧ್ಯನೇ ಇಲ್ಲ, ಆಯ್ತಾ? ಯಾಕೆಂದ್ರೆ ಅದರ ಹಿಂದಿನ ತತ್ವ, ಅದಕ್ಕೆ ಕಾರಣ ಉದ್ದೇಶ ನಾವು ತಿಳಿದುಕೊಳ್ಳದೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಾಡಿದ ಹಾಗೆ ಮಾಡಿದ್ರೆ ಅದು ಅದು ಪ್ರಯೋಜನಕ್ಕೆ ಬರೋಲ್ಲ. ಈಗ ಮಾಡಿದ ಪಾಪ ಅದು ಯಾಕೆ ಮಾಡಿದೀನಿ, ನಾವು ಯಾಕೆ ಹಾಗೆ ಮಾಡಬೇಕು, ಅದರಿಂದ ಏನ್ ಅನ್ನೋದರ ತಿಳುವಳಿಕೆ ಇಲ್ಲದೆ ಸುಮ್ಮನೆ ಅದೊಂದು ಮೆಕ್ಯಾನಿಕಲ್ ಆಗಿ ನಾವು ಮಾಡಿಬಿಡ್ತೀವಿ. ಏನೋ ಒಂದಿಷ್ಟು ದುಡ್ಡು ಕಟ್ತೀವಿ ಅಲ್ಲಿ, ಅವ್ರೇನೋ ಒಂದಿಷ್ಟು ಮಂತ್ರ ಕೂರಿಸ್ಕೊಂಡು ಮಂತ್ರ ಹೇಳ್ತಾರೆ, ನಾವು ಮಾಡಿದ್ವಿ, ಅದೇನೋ ನಾವು ಮಾಡಿ ಬರ್ತೀವಿ ಅಷ್ಟೆ. ಆದ್ರೆ ನಿಜವಾದ ನಾವು ಅಲ್ಲಿ ಮಾಡಿದ ತಪ್ಪಿಗೆ ಕ್ಷಮಾಪಣೆಯನ್ನ ಕೇಳಿದ್ವಾ, ಅಥವಾ ಆ ಒಂದು ಕ್ಷಮೆ ಅನ್ನೋದು ಸಿಗ್ತಾ, ಆ ಒಂದು ಏನು ಆ ನೊಂದಿತ್ತು ಆತ್ಮ, ಅದಕ್ಕೆ ಏನಾದ್ರೂ ತೃಪ್ತಿ ಸಿಗ್ತಾ, ಸಮಾಧಾನ ಸಿಗ್ತಾ, ಅದರ ಆಧಾರದ ಮೇಲೆ ಅದು ಪರಿಹಾರ ಆಯ್ತೋ ಇಲ್ಲೋ ಅನ್ನೋದು ಮುಖ್ಯ ಆಗ್ತದೆ ಹೊರತು ನಾವು ಹೇಳಿದ ಮಂತ್ರದಿಂದ ಅಲ್ಲ, ತಂತ್ರದಿಂದ ಅಲ್ಲ. ಆಮೇಲೆ ಆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಆಯ್ತಾ? ಬೇಕಾದ್ರೆ ಹೋಗಿ ಮಾಡಿಸಿ, ನೀವು 10 ಸಾರಿ ಹೋಗಿ ಗೋಕರ್ಣದಲ್ಲಿ ಪಿತೃ ಇದನ್ನು ಮಾಡಿಸಿ ಬನ್ನಿ. ಮತ್ತೆ ಬಂದ ಮೇಲೆ ನಿಮಗೆ ಪೇತ ಬಾಧೆ ಇದೆ ಅಂತ ಹೇಳಿಲ್ಲ ಅಂತ ಕೇಳಿ. ಅಂದ್ರೆ ಅದೆಲ್ಲ ಸರ್ ಅದು ನಾನೇ ಸಾಕ್ಷಿ. 5 ಸಲ ಮಾಡ್ಸಿದೀನಿ ಸರ್ ನಾನು. 5 ಸಲ ಮಾಡಿಸಿದ್ರು ತಪ್ಪಿದ್ಲೇ ಇಲ್ಲ. ಈಗ ನಾನ್ ಧ್ಯಾನಕ್ಕೆ ಬಂದು 34 ಡೇಸ್ ಆಯ್ತು ಇವತ್ತು. ಈಗ ಅದೆಲ್ಲ ನೀವ್ ಹೇಳ್ದಾಗೆ ಎಲ್ಲ ಅವ್ರಿಗೆ ಏನು ಸದ್ಗತಿ ಸಿಗ್ಬೇಕು ಅದು ಸಿಕ್ಕಿದೆ ಸರ್ ಅವ್ರಿಗೆ.
ಬರ್ತಾ ಇಲ್ಲ ಈಗ. ಹ್ಮ್ ಎಷ್ಟು ಅದೇ ದುಡ್ಡು ಖರ್ಚು ಮಾಡಿನೂ ಕೂಡ ನಾನು ಅವ್ರನ್ನ ಅದೇ ಪ್ರಶ್ನೆ ಮಾಡಿದೆ ಸರ್, ನಾನು ಐನೋರ್ನ, ನೀವ್ ಹೇಳ್ದಾಗೆ ಮಾಡಿದ್ವಿ, ಎಲ್ಲಾ ಮಾಡಿದ್ವಿ, ಆದ್ರೂ ಈಕೆ ಅಂದ್ರೆ ಇಲ್ಲ ಸಿಕ್ಕಿಲ್ಲ ಅವ್ರಿಗೆ ಅಂತಾನೆ ಹೇಳಿದ್ರು. ಮತ್ ಈಗ್ಲೂ ಪೂಜೆ ಹೇಳಿದ್ರು ಸರ್, ನಾನು ಮಾಡ್ಸಿಲ್ಲ. ಇಲ್ಲ ಬೇಡ, ಅದ್ರ ಅವಶ್ಯಕತೆ ಇಲ್ಲ ಮೇಡಮ್. ಹ್ಮ್ ಯಾಕೆ ಏನು ಪಿತೃ ಯಾಕೆ ಸದ್ಗತಿ ಸಿಗೋಲ್ಲ ಅವರಿಗೆ? ನಾವು ರಿಯಲೈಸ್ ಮಾಡಿಸ್ಬೇಕು. ನಾವು ಇದಕ್ಕೆ ಹೇಳೋದು, ನಾವು ಇಲ್ಲಿ ಒಬ್ಬ ಯೋಗಿ ಹುಟ್ಟಿದ್ರೆ ನಮ್ಮ ಹಿಂದಿನ 21 ತಲೆಮಾರು ಉದ್ಧಾರ ಆಗ್ತದೆ, ಸದ್ಗತಿಗೆ ಹೋಗ್ತಾರೆ. ಯಾರಾದರೂ ದುರ್ಗತಿಯಲ್ಲಿದ್ರೆ ಅವರು ತಾನೇ ಸದ್ಗತಿಗೆ ಹೋಗ್ತಾರೆ. ಅಷ್ಟೊಂದು ಇದಿರ್ತದೆ. ಎರಡನೇದಾಗಿ ಪಿತೃ ಕಾರ್ಯ ಅಂತೀವಿ. ಏನು ಪಿತೃ ಕಾರ್ಯ? ಏನೋ ನಾವು ಅವ್ರ ಹೊಟ್ಟೆಲಿ ಹುಟ್ಟಿದೀವಲ್ಲ ಅನ್ನೋ ಒಂದು ಇದಕ್ಕೆ ಮಾಡೋದಲ್ಲ. ಏನೋ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆಯಲ್ವಾ ಅಂತ ಹೇಳಿ ಆ ಟೈಮಲ್ಲಿ ಏನೋ ಒಂದಿಷ್ಟು ಪಿಂಡ ಹಾಕೋದು, ಅಡಿಗೆ ಮಾಡಿ ಹಾಕೋದು, ಅದೊಂದು ಹೊರೆ ಅಲ್ಲ. ಅದು ನಾವು ನಮ್ಮ ಪೂರ್ವಜರಿಗೆ ತಿಳಿಸುವ ಒಂದು ಗ್ರ್ಯಾಟಿಟ್ಯೂಡ್. ಯಾಕೆಂದ್ರೆ ನಾವು ಇಷ್ಟೆಲ್ಲ ನಾವು ಇದ್ದೀವಿ, ನಮಗೆ ಒಂದು ಅಸ್ತಿತ್ವ ಇದೆ ಅಂತಂದ್ರೆ ಅದಕ್ಕೆ ಕಾರಣನೇ ಅವರಲ್ವಾ. ಆಮೇಲೆ ಪಿತೃಗಳಿಗೆ ಅಂತಂದ್ರೆ ಅದು ನಮ್ಮ ಏನಂತೀವಿ, ನಮ್ಮ ಪಿತೃ ದೇವತೆಗಳಿಗೆ ಗ್ರ್ಯಾಟಿಟ್ಯೂಡ್. ಉದಾಹರಣೆಗೆ ನಾವು ಯಾರೋ ಈಗ ತಂದೆಯೋ ತಾಯಿಯೋ ಅಥವಾ ಯಾರೋ ನಮ್ಮ ಅಜ್ಜ ತಾತ ತಾತಿ ಅವರಿಗೆ ಅವರ ಹೆಸರಿನಲ್ಲಿ ಮಾಡ್ತೀವಲ್ಲ, ಅದು ಅವರಿಗೆ ಮಾಡೋದಲ್ಲ. ಅದು ನಾವು 13ನೇ ದಿವಸದವರೆಗೆ ಏನು ಮಾಡ್ತೀವಿ ಅದು ಮಾತ್ರ ಆ ಜೀವಕ್ಕೆ ಸಲ್ಲುವಂಥದ್ದು. ಆಮೇಲೆ ಮಾಡೋದು ಯಾವುದು ಅದು ಆತ್ಮಗಳಿಗೆ, ಜೀವಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದೆಲ್ಲ ಪಿತೃ ದೇವತೆಗಳು ಅಂತ ಇರ್ತಾರೆ. ಆಯ್ತಾ? ಒಟ್ಟು 10 ಜನ, ಮುಖ್ಯವಾಗಿ 10 ಜನ ಪಿತೃ ದೇವತೆಗಳಿದ್ದಾರೆ. ಆ ಪಿತೃ ದೇವತೆಗಳಿಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳುವಂತ ಆಸ್ಟ್ರಲ್ ಮಾಸ್ಟರ್ಸ್ ಅಂತೀವಲ್ಲ ಅವ್ರಿಗೆ. ಅಂದ್ರೆ ಇಲ್ಲಿ ನಾವು ಎಷ್ಟೋ ಜನ್ಮಗಳನ್ನ ಎತ್ತಿ ಎತ್ತಿ ಬರ್ತಾ ಇರ್ತೀವಿ. ನಮಗೆ ಇಲ್ಲೊಂದು ತಂದೆ ತಾಯಿಯನ್ನ ಗುರುತಿಸಿ ನಮಗೆ ಇಲ್ಲೊಂದು ಈ ಭೂಮಿಗೆ ಮೇಲೆ ಬಂದು ಮತ್ತೆ ಅವರ ಒಂದು ಲಾಲನೆ ಪಾಲನೆ ಪೋಷಣೆಯಲ್ಲಿ ನಾವು ಬೆಳೆದು ಇಷ್ಟು ದೊಡ್ಡವರಾಗಿ ಆ ಮತ್ತೆ ಅಧ್ಯಾತ್ಮ ಸಾಧನೆಯನ್ನು ಮಾಡಿ ನಾವು ಒಂದು ಆತ್ಮ ತಾನು ಏನನ್ನ ಬಯಸಿ ಬಂದಿರ್ತದೋ ಅಷ್ಟೆಲ್ಲ ಮಾಡ್ಲಿಕ್ಕೆ ಅವರು ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ ಒಂದು ಕೃತಜ್ಞತೆ, ಅದೇ ಪಿತೃ ಕಾರ್ಯ. ಆಯ್ತಾ? ಆ ಕೃತಜ್ಞತೆ ಇಲ್ಲದೆ ನೀವು ಬೈಕೊಂತ ಏನು ಭಾರಿ ದೊಡ್ಡ ಆಸ್ತಿ ಮಾಡಿಟ್ಟು ಹೋಗ್ಯಾನ ಇವನು, ಏನು ಭಾರಿ ದೊಡ್ಡ ಮಾಡಿಟ್ಟಿದ್ದಾನೆ ಅಂತ ನೀವು ಬೈಕೊಂತ ಮಾಡಿದ್ರೆ ಖಂಡಿತ ಅದು ಪಿತೃ ಕಾರ್ಯ ಆಗಲ್ಲ. ಅಥವಾ ನಾವು ಹಾಕ್ತಾ ಇರೋದು ನಮ್ಮ ಯಾರೋ ಸತ್ತೋಗಿದ್ದಾರಲ್ವ ಅವರಿಗೆ ಅಂತ ನೀವು ಅಂದುಕೊಂಡು ಮಾಡಿದ್ರೆ ಖಂಡಿತ ಅದು ಪಿತೃ ಕಾರ್ಯ ಆಗಲ್ಲ. ಅದು ದೇವತೆಗಳಿಗೆ ನಾವು ಕೊಡುವ ಗ್ರ್ಯಾಟಿಟ್ಯೂಡ್, ಅಂದ್ರೆ ಕೃತಜ್ಞತೆ. ಆಯ್ತಾ? ಪಿತೃ ದೇವತೆಗಳಿಗೆ ನಾವು ಕೊಡುವ ಗ್ರ್ಯಾಟಿಟ್ಯೂಡ್. ಮತ್ತೆ ನೀವು ಪಿತೃಪಕ್ಷ ಅಂತ ಮಾಡ್ತೀರಲ್ಲ, ಮನೆಗೆ ಬರುವುದು ನಿಮ್ಮ ಪೂರ್ವಜರಲ್ಲ, ಅಂದ್ರೆ ನಮ್ಮ ಯಾರೋ ಅಂತೀವಲ್ಲ ಅವರು ಇವರು ಯಾರು ಸತ್ತೋಗಿರ್ತಾರಲ್ಲ ಅವರಲ್ಲ, ಬರುವುದು ಅವತ್ತು ಪಿತೃ ದೇವತೆಗಳು ಬರ್ತಾರೆ. ದೇವತೆಗಳು ಬಂದು ಅವರು ಆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಅದೇ ಯಾವುದಾದ್ರೂ ನೀವು ನಿಮ್ಮ ಸಂಬಂಧಿಗಳನ್ನ ಯಾರನ್ನು ನೆನೆಸಿಕೊಳ್ಳಬಾರ್ದು. ಅಥವಾ ಒಂದು ವೇಳೆ ನಿಮಗೆ ಧ್ಯಾನದಲ್ಲಿ ಕಂಡ್ರೆ ಯಾರಾದ್ರೂ ಆಗಿರ್ಲಿ, ಅವರು ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಅಂದ್ರೆ ಸತ್ತವರು ಏನಾದರೂ ನಿಮಗೆ ಕಾಣಿಸಿಕೊಂಡ್ರೆ ಅವರು ಒಂದು ವೇಳೆ ದಿವ್ಯ ಪುರುಷರ ರೂಪದಲ್ಲಿ ಇದ್ದರೆ ಅವರು ನಿಮಗೆ ಯಾವುದೋ ಅಂದ್ರೆ ಅವರ ಮೂಲಕ ಯಾವುದೋ ಮಾಸ್ಟರ್ಸ್ ಬಂದಿದ್ದಾರೆ ಅಂತ ಅರ್ಥ. ಜೊತೆಗೆ ಅವರು ಬಂದಾಗ ನಮಗೆ ಭಯ ಆಗ್ಬಾರ್ದು, ಆತಂಕ ಆಗ್ಬಾರ್ದು, ಖುಷಿ ಆಗ್ಬೇಕು, ಏನೋ ಒಂದು ಉಲ್ಲಾಸ. ಅಂದ್ರೆ ಈಗ ನಾವು ಒಳಗಡೆಯಿಂದ ಏನಾದ್ರೂ ಒಳ್ಳೆ ಮಾಸ್ಟರ್ಸ್ ಕನೆಕ್ಟ್ ಆದಾಗ ನಮ್ಗೆ ಹೆಂಗೆ ಖುಷಿ, ಆ ಎನರ್ಜಿ ತುಂಬಾ ಫೀಲ್ ಆಗ್ತದೋ ಆ ತರ ಫೀಲ್ ಆಗಿ, ಜೊತೆಗೆ ಅವರು ನೋಡ್ಲಿಕ್ಕೆ ಭಯ ಆಗೋಲ್ಲ, ತುಂಬಾ ಖುಷಿ ಆಗ್ತದೆ. ಆ ಸ್ಥಿತಿಯಲ್ಲಿದ್ದರೆ ಅದು ಪೇತ ಅಲ್ಲ, ಅವರು ಆಲ್ರೆಡಿ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಹಾಗಂತ ಬಂದವರು ಅವರಲ್ಲ, ಅವರ ರೂಪದಲ್ಲಿ ಯಾವುದೋ ಒಂದು ಮಾಸ್ಟರ್ಸ್ ಬಂದಿರ್ತಾರೆ. ಆಯ್ತಾ? ಯಾಕೆಂದ್ರೆ ಅವರು ಅವರಿಗೂ ನಮಗೆ ಸಂಬಂಧ ಇರೋಲ್ಲ. ಎರಡನೇದಾಗಿ ಯಾರಾದ್ರೂ ನಮಗೆ ಕಂಡ್ರೆ, ನಮ್ಮಲ್ಲಿ ಅಂದ್ರೆ ಯಾರೋ ನಮಗೆ ಗೊತ್ತಿರೋರು ತೀರ್ಕೊಂಡು ಹೋಗಿದ್ದಾರೆ, ಅವ್ರೇನಾದ್ರೂ ಕಾಣಿಸ್ತಾ ಇದ್ರೆ ನಾವು ಖುಷಿ ಪಡಬಾರ್ದು. ಅಥವಾ ಅವ್ರು ಬಂದು ಕೇಳ್ತಾರೆ, ನನಗೆ ಊಟ ಬೇಕು, ತಿಂಡಿ ಬೇಕು, ನನಗೆ ಒಬ್ಬಟ್ಟು ತಿನ್ಬೇಕಂತ ಅನಿಸ್ತಾ ಇದೆ, ನನಗೆ ಒಂದಿನ ಊಟ ಮಾಡಿ ಹಾಕಿ, ಈ ತರ ಮಾಡಿದವ್ರು ಇದ್ದಾರೆ, ಅದು ಕೇಳ್ದು ಅಂತ ಮಾಡಿಟ್ಟವ್ರು ಇದ್ದಾರೆ. ಆಯ್ತಾ? ಅಂದ್ರೆ ಅದು ಆತ್ಮ ಅಲ್ಲ, ಬಂದಿದ್ದು ಆತ್ಮ ಅಲ್ಲ. ಯಾವುದು ಎಲ್ಲೂ ಆತ್ಮ ಅನ್ನೋದು ಬರೋಲ್ಲ. ಅದು ಅವರ ಎಥೆರಿಕ್ ಬಾಡಿ, ಭಾವನಾ ಶರೀರ, ಅಂದ್ರೆ ಪೇತ ಅಂತ ನಾವು ಹೇಳ್ತೀವಲ್ಲ, ಅದು ಪಾಪ ಭ್ರಮೆಯಲ್ಲಿ ಬದುಕ್ತಾ ಇರ್ತದೆ. ಅದಕ್ಕೆ ಗೊತ್ತಿಲ್ಲ ಮುಂದೆ ಏನ್ ಹಾಕಬೇಕು, ನಾನು ಸತ್ತಿದ್ದೀನಿ ಅನ್ನೋದನ್ನು ಕೂಡ ಅದು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರೋಲ್ಲ. ಅಂದ್ರೆ ನಾನು ನನ್ನದು ಅನ್ನುವ ಮಮಕಾರದಲ್ಲೇ ಅದು ಸುತ್ತುತ್ತಾ ಇರ್ತದೆ, ಆ ಮನೆಯಲ್ಲೇ ಸುತ್ತುತ್ತಾ ಇರ್ತದೆ, ಅವ್ರ ಜೊತೆಗೇ ಓಡಾಡ್ತಾ ಇರ್ತದೆ. ಅದೇ ಪೇತ ಬಾಧೆ. ಅವಾಗ ನಾವು ಅದಕ್ಕೆ ರಿಯಲೈಸ್ ಮಾಡಿಸ್ಬೇಕು, ನೋಡಿ ನೀವು ಸತ್ತು ಹೋಗಿದ್ದೀರಿ, ನಿಮ್ಮ ಕೆಲಸ ಮುಗಿದಿದೆ, ಇಲ್ಲಿ ನೀವು ಇರಬಾರ್ದು, ಇಲ್ಲಿ ಇರೋದಲ್ಲ ನೀವು. ನೀವು ಸದ್ಗತಿಗೆ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಸಾಧ್ಯವಾದ್ರೆ ನೀವು ಕುತ್ಕೊಂಡು ಧ್ಯಾನ ಮಾಡಿ.
ಅಂತ ಹೇಳಿ ಧ್ಯಾನ ಮಾಡಿಸ್ಬೇಕು. ಧ್ಯಾನದಲ್ಲಿ ಇದನ್ನು ನೀವು ನಿರಂತರವಾಗಿ ಧ್ಯಾನ ಮಾಡಿ ನಿಮಗೆ ಸದ್ಗತಿ ದೊರೆಯುತ್ತದೆ. ಆಮೇಲೆ ಎಲ್ಲ ಮಾಸ್ಟರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಆ ಸಮಯದಲ್ಲಿ. ಎಲ್ಲ ಅಂದರೆ ಎಲ್ಲ ಮೇಲಿನ ನಮಗೆ ಯಾರೆಲ್ಲ ಮಾಸ್ಟರ್ಸ್ ಇರ್ತಿದ್ದಾರೆ ಅವರನ್ನೆಲ್ಲ ಹೇಳಿ ಅವರಿಗೆ ನಾವು ರಿಯಲೈಸ್ ಮಾಡಿಸ್ಬೇಕು, ಅವರಿಗೆ ಸದ್ಗತಿ ಮಾಡಿಸಿ ಅವರಿಗೆ ಒಂದು ಧ್ಯಾನ ಸ್ಥಿತಿಯಲ್ಲಿ ಅಂತ ಹೇಳಿ ಅವರನ್ನ ನಾವು ಕಳಿಸ್ಬೇಕು. ಮತ್ತೆ ಹೇಳಬೇಕು, ವಾರ್ನಿಂಗ್ ಮಾಡಬೇಕು, ಮತ್ತೆ ನೀವು ಈ ಕಡೆ ಬರಬಾರ್ದು, ತಲೆ ಹಾಕಬಾರ್ದು ನಮ್ಮ ಮನೆ ಕಡೆ, ನಿಮಗೂ ನಮಗೂ ಸಂಬಂಧ ಇಲ್ಲ, ನೀವು ಸತ್ತು ಹೋಗಿದ್ದೀರಿ, ನೀವು ಮುಂದಿನ ಗತಿಗೆ ಹೋಗಬೇಕು ನೀವು ಅಂತ ನಾವು ಅವರಿಗೆ ಹೇಳ್ಬೇಕು. ಸತ್ಯ ದರ್ಶನ ಒಬ್ಬಟ್ಟು ಇಲ್ಲ, ಅವಳು ಏನೂ ಇಲ್ಲ, ಏನೂ ಇಲ್ಲ, ಆಯ್ತಾ, ಸುಮ್ಮನೆ ಹೋಗ್ತಾ ಇರು ಅನ್ಬೇಕು. ಯಾಕೆಂದ್ರೆ ಅದು ಭ್ರಮೆ, ಅದು ಪಾಪ ಅದು ಭ್ರಮೆಯಲ್ಲೇ ಇರ್ತದೆ. ಅದನ್ನ ನೀವು ಭ್ರಮೆಗೆ ಒಳಗಾಗಿ ಅದನ್ನ ಮಾಡೋದಲ್ಲ, ಆಯ್ತಾ. ಹಂಗೆ ಯಾಕೆಂದ್ರೆ ಅದೇ ನೀವು ಏನು ಒಬ್ಬಟ್ಟು ಮಾಡಿಟ್ರಿ ಅಂತ ಅದೇನು ತಿನ್ನಕ್ಕೂ ಆಗಲ್ಲ, ಅದಕ್ಕೆ ಅದು ಸಿಗೋದೂ ಇಲ್ಲ. ಹಾಗೆ ಅದು ಏನೋ ಒಂದು ಆಸೆ ಇಟ್ಕೊಂಡಿರ್ತದೆ. ಅದೇ ಆಸೆಯಲ್ಲಿ ಇರ್ತದೆ. ಯಾಕೆ ಹಾಗೆ ಅಂತಂದ್ರೆ ಕೆಲವರು ತುಂಬಾ ಅವ್ರಿಗೆ ಏನೋ ಒಂದು ವಸ್ತು ಅಂದ್ರೆ ಬಹಳ ಇಷ್ಟ ಇರ್ತದೆ. ಅವರು ಕೊನೆಗಾಲದಲ್ಲಿ ಕೆಲವರಿಗೆ ಬಾಯಿ ಬಿದ್ದು ಹೋಗಿರ್ತದೆ, ನಾವು ತಿನ್ಲಿಕ್ಕೆ ಏನೋ ಇಳಿತಾ ಇರೋಲ್ಲ, ವಾರಗಟ್ಲೆ ತಿಂಗಳಗಟ್ಲೆ ಹಾಗೆ ಇದು ಸತ್ತೋಗಿರ್ತಾರೆ. ಆಮೇಲೆ ಕೊನೆಗೆ ಅದು ಯಾವುದೋ ಒಂದು ವಸ್ತುವಿನ ಮೇಲೆ ಆಸೆ ಇಟ್ಕೊಂಡು ಸತ್ತೋಗಿರ್ತಾರೆ. ಹಂಗಾಗಿ ಅವರು ಅದ್ರ ಏನು ಆ, ಕೆಲವರಿಗೆ ಮಾಂಸ ಅಥವಾ ಮೀನು ಏನೇನೋ ಅವರಿಗೆ ಆಸೆ ಇರ್ತದೆ, ಅದು ಬೇಕು ಅಂತ ಕೇಳ್ತಾರೆ ಕೆಲವರು. ಅದಕ್ಕೆ ನೀವು ಯಾವ್ದಾದ್ರು ಮೈ ಮೇಲೆ ಬಂದಿರ್ತದಲ್ಲ, ಆವೇಶ ಆಗಿರ್ತದಲ್ಲ, ಅವಾಗ ಕೇಳಿ. ಅವ್ರು ಬಿಡಿಸೋರು ಕೇಳ್ತಾರೆ, ಯಾರು ನೀನು, ಏನ್ ಬೇಕು ನಿನಗೆ ಅಂತ ಕೂಡಲೇ ಅವ್ರು ಅದೇನೋ ಬೇಕು ಅಂತದೆ, ಅದನ್ನ ಕೊಟ್ಟ ತಕ್ಷಣ ಹೋಗ್ಬಿಡ್ತದ. ಆಯ್ತು ನಾವು ಕೊಡ್ತೀವಿ, ಹೋಗ್ತೀವಿ ಅಂದ್ರೆ ಹೋಗ್ತೇನೆ ಅಂತದು. ಅಂದ್ರೆ ಆ ಭ್ರಮೆಯಲ್ಲೇ ಇರ್ತದ ಅದು. ಆ ಭ್ರಮೆ ಬಿಡಿಸ್ಬೇಕು ನಾವು, ಆಯ್ತಾ. ಹಂಗಾಗಿ ಯಾಕೆಂದ್ರೆ ಈಗ ನೋಡಿ, ಇವಾಗ ಅದು ಹೇಗೆ ಭ್ರಮೆ ಅಂದ್ರೆ, ಈಗ ನೀವೇ ಹೇಳಿ, ಈಗ ನಾವು ಇರುವಾಗ್ಲೇನೆ ಇವಾಗ ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೊಳ್ತಾರೆ ಹೇಳಿ. ಅಂದ್ರೆ ಈಗ ಜೀವಂತ ಇರುವವರೇ ನೋಡಪ್ಪ, ಇದು ಅಧ್ಯಾತ್ಮ ಅಂದ್ರೆ ಹೀಗಿರ್ತದೆ, ಧ್ಯಾನ ಮಾಡಬೇಕು, ಆಮೇಲೆ ಧ್ಯಾನ ಸಾಧನೆ ಮಾಡಬೇಕು, ಹೀಗೆಲ್ಲ ಮೋಕ್ಷ ಹೀಗೆಲ್ಲ ಹೇಳಿದ್ರೆ ಎಷ್ಟು ಜನ ನೀನೇನು ಮಠ ಸೇರ್ಕೊಂತೀಯ, ಸನ್ಯಾಸಿ ಏನೇನೋ ಹೇಳ್ತಾರೆ ಅಲ್ವಾ. ಅಂದ್ರೆ ಈಗಿರುವ ವಾಸ್ತವ ಸ್ಥಿತಿಯಲ್ಲಿಯೇ ಅವರು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಆ ಭ್ರಮೆಯನ್ನೇ ಸತ್ಯ ಅನ್ಕೊಂಡು ಬದುಕ್ತಾ ಇರ್ತಾರ. ನಮ್ಮನ್ನ ಅವರು ಒಂಥರ ಅನ್ಯಗ್ರಹ ಜೀವಿಗಳ ತರ ನೋಡ್ತಾ ಇರ್ತಾರ. ಈಗ ನಾವೇ ಯಾವ್ದಾರ ಹತ್ರ ನಮ್ಮನ್ನ ನಾವು ಒಂದು ವರ್ಷ ಹೀಗೆ ವರ್ಷಗಟ್ಲೆ ನಾವು ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ, ಅವ್ರು ಒಂದ್ಸರಿ ಹಿಂಗ್ ಕೆಳಗಿಂದ ಮೇಲ್ ತನಕ ನೋಡ್ತಾರೆ. ಇವನೇನು ಇವನೇನು ಮನುಷ್ಯನೋ, ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾನೋ, ಆ ಅಂದ್ರೆ ಒಂಥರ ವಿಚಿತ್ರವಾಗಿ ನೋಡ್ತಾರ ಅವ್ರು. ನೀವ್ ಬೇಕಾದ್ರೆ ಹೋಗಿ ಹೇಳಿ, ನಿದ್ದೆ ಮಾಡಿಲ್ಲ ಅಂತ ಯಾರಾದ್ರೂ ಹೇಳಿ, ಅವ್ರು ಒಂದೇ ಸರಿ ನೋಡ್ತಾರೆ ಹಿಂಗೆ ಒಂದ್ಸರಿ, ಮನುಷ್ಯ ಚೆನ್ನಾಗಿದ್ದ ಯಾಕೆ ಹಿಂಗ ಆಗ್ಬಿಟ್ಟ. ಅದ್ರಲ್ಲೂ ನೀವು ಏನಾದ್ರು ನಾನ್ ವೆಜ್ ತಿನ್ನೋರಾಗಿ, ನಾನ್ ವೆಜ್ ಎಲ್ಲ ತಿನ್ನೋಲ್ಲ ನಾವು, ಬೆಳ್ಳುಳ್ಳಿ ತಿನ್ನೋಲ್ಲ, ಈಗೆಲ್ಲ ಯಾರಾದ್ರೂ ಹತ್ರ ಹೋಗಿ ಹೇಳಿದ ಕೂಡ್ಲೆ ಅವರು ಹಾಗೆ ವಿಚಿತ್ರವಾಗಿ ನೋಡೋದು. ಪಾಪ ಚೆನ್ನಾಗಿದ್ರಿ ಇಷ್ಟು ದಿವಸ ಯಾಕೆ ಹಿಂಗ ಆಗ್ಬಿಟ್ರು ಅಂತ ಯೋಚನೆ ಮಾಡ್ತಾರ. ಅಂದ್ರೆ ನಿಮ್ ರಾಜೇಶ್ ಸರ್ ಕೇಳ್ತಾರೆ. ಹಾ ಅಂದ್ರೆ ನೋಡಿ, ಅವರು ಆ ಭ್ರಮೆಯನ್ನೇ ನಮ್ಮನ್ನ ಅವರು ವಿಚಿತ್ರವಾಗಿ ನೋಡ್ತಾರೆ. ಅಂದ್ರೆ ಸತ್ಯ ದರ್ಶನ ಸತ್ಯದಲ್ಲಿರುವವರನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಅಂದ್ರೆ ಅಷ್ಟು ಭ್ರಮೆಯಲ್ಲಿ ಜನ ಬದುಕ್ತಾ ಇರುವಾಗ ಅದೇ ಸತ್ತಾಗೂ ಏನು ಬಹಳ ವ್ಯತ್ಯಾಸ ಇರೋಲ್ಲ, ಅದೇ ಸ್ಥಿತಿಯಲ್ಲೇ ಇರ್ತದೆ ಅದು. ಆ ಒಂದು ಎಥರಿಕ್ ಬಾಡಿ, ಭಾವನ ಶರೀರ ಅವಾಗ ಏನಾಗ್ತದೆ. ಮತ್ತೆ ಅದಕ್ಕೆ ಪಾಪ ಅದೇ ಭ್ರಮೆಯಲ್ಲೇ ಇರುವಾಗ ನಾವು ಅದಕ್ಕೆ ರಿಯಲೈಸ್ ಮಾಡಿಸ್ಬೇಕಾಗ್ತದೆ. ಹ್ಮ್ ಇದೆಲ್ಲ ಇರ್ತದೆ, ಇದನ್ನೆಲ್ಲ ನಾವು ಧ್ಯಾನಿಗಳು ಫೇಸ್ ಮಾಡ್ಬೇಕು. ಇದೆಲ್ಲ ನಮ್ಗೆ ಚಾಲೆಂಜ್ ಒಂದು. ನೀವು ಹೇಳಿ ಧ್ಯಾನ ಹೇಳ್ತೀನಿ ಅಂದ ತಕ್ಷಣ ಎಷ್ಟೋ ಜನ ವಿಚಿತ್ರವಾಗಿ ನೋಡೋರಿದ್ದಾರೆ. ಬರೀ ಧ್ಯಾನ ಹೇಳ್ತೀನಿ ಅಂದ್ರೆ ಅಷ್ಟೆಲ್ಲ ಹೇಳಲ್ಲ ನೀವು. ಈಗ ಅದರಲ್ಲೂ ಈಗ ಇವರಿಗೆಲ್ಲ ಅಷ್ಟು ಸಮಸ್ಯೆ ಆಗೋಲ್ಲ, ಯಾರಾದ್ರೂ ಈ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಇರ್ತಾರಲ್ವಾ, ಅದರಲ್ಲೂ ಈಗ ನಮ್ಮ ತರ ವಯಸ್ಸು ಹುಡುಗರಿಲ್ಲ ಜೊತೆಗೆ ಹೋದಾಗ ಯಾವ್ದೋ ಹೋಟೆಲ್ಗೆ ಹೋಗ್ತಾರೆ, ರೆಸ್ಟೋರೆಂಟ್ ಇಲ್ಲ ಕ್ಯಾಂಟೀನ್ ಹೋದಾಗ ನಾವು ಏನಾದ್ರು ಈ ತರ ಹೇಳ್ಬಿಟ್ರೆ ಬಹಳ ವಿಚಿತ್ರವಾಗಿ ನೋಡ್ತಾರ ಅವ್ರು. ಚೆನ್ನಾಗಿದ್ದ ಮನುಷ್ಯ, ಮೊದ್ಲೇ ನಮ್ ಜೊತೆಗೆ ಬರ್ತಿದ್ದ, ಊಟ ಮಾಡ್ತಿದ್ದ, ತಿಂತಿದ್ದ, ಯಾಕೆ ಹಿಂಗ ಆಗ್ಬಿಟ್ಟ ಇವನು, ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗ ಆಗ್ಬಿಟ್ಟನಲ್ಲ ಇವನು. ಈ ತರ ಅಂದ್ರೆ ನಮ್ಮನ್ನ ಏನೋ ಪಾಪ ಇವನೇನು ಮಠ ಗಿಟ ಸೇರ್ಕೊಂತಾನೋ ಏನೋ ಕತೆ ಒಂದು. ಇವ್ರು ಮನ್ಯಾಗಾದ್ರೂ ಸ್ವಲ್ಪ ಹೇಳ್ಬೇಕಿತ್ತು ಅಂತೇಳಿ ಹಿಂಗೆಲ್ಲ ಯೋಚನೆ ಮಾಡ್ತಾರ. ಮೊದ್ಲಿಗೆಲ್ಲ ತಿಂತಿದ್ದ, ಈಗ ಹೋಗಿ ನಾನ್ ವೆಜ್ ಇಲ್ಲಿ ಬೆಳ್ಳುಳ್ಳಿನೂ ಕೇಳ್ತಾನೆ, ಅವ್ನು ಕೇಳಿ ತಿಂತಾನೆ. ಆ? ಹಂಗೆ ಅದನ್ನೆಲ್ಲ ಫೇಸ್ ಮಾಡ್ಬೇಕಾಗ್ತದೆ. ಅಂದ್ರೆ ಅದನ್ನ ಅವಮಾನ ಅನ್ಕೊಳ್ಬೇಕು ಅಥವಾ ಏನ್ ಅನ್ಕೋಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥವೆಲ್ಲ ಚಾಲೆಂಜಸ್ಗಳಿರ್ತದೆ ಧ್ಯಾನಿಗಳ ಬದುಕಿನಲ್ಲಿ.
ಆ ಇವನ್ನೆಲ್ಲ ಹಂಗಂತ ಹೇಳಿ ನಾವು ಸತ್ಯ ಮಾರ್ಗವನ್ನ ಬಿಡ್ಲಿಕ್ಕೆ ಆಗೋಲ್ಲ. ಆ ಇರ್ಲಿ, ಅದರಲ್ಲೂ ವಯಸ್ಸಾದವರು ಆಧ್ಯಾತ್ಮಿಕತೆಯಲ್ಲಿ ಇರುವಾಗ ಅಷ್ಟು ದೊಡ್ಡ ಚಾಲೆಂಜಸ್ ಇರಲ್ಲ. ಅದರಲ್ಲೂ ಈ ವಯಸ್ಸಿರೋರು ನಮ್ಮಂತವ್ರು ಇರ್ತೀವಲ್ಲ, ಅದು ಭಾರಿ ಚಾಲೆಂಜಸ್ ಇರ್ತದ. ಅದು ಮನೆಯವರೇ ಒಪ್ಪಲ್ಲ ಎಷ್ಟೋ ಸರಿ. ಆ, ಬಹಳ ಅವನ್ನೆಲ್ಲ ನಾವು ಫೇಸ್ ಮಾಡ್ಬೇಕಾಗ್ತದೆ. ಆಮೇಲೆ ಅದ್ರಲ್ಲೂ ನಾವೇನಾದ್ರೂ ಗಡ್ಡ ಗಿಡ್ಡ ಬಿಟ್ಬಿಟ್ರೆ ಹೆದರೇ ಬಿಡ್ತಾರೆ ಅವ್ರು. ಪಕ್ಕ ಇವನು ಎಲ್ಲೋ ಅದಕ್ಕೆ ನಾವೆಲ್ಲ ಗಡ್ಡ ಬಿಡಕ್ಕೆ ಹೋಗಿಲ್ಲ. ಈ ಮೊದಲೇ ನಮ್ಮನ್ನೊಂದು ಅನುಮಾನದಿಂದ ನೋಡ್ತಾ ಇರ್ತಾರೆ. ಇವನು ನಿದ್ದೆ ಮಾಡಲ್ಲಂತೆ, 3 ಹೊತ್ತು ಧ್ಯಾನ ಧ್ಯಾನ ಅಂತಿರ್ತಾನೆ, ಧ್ಯಾನ ಪ್ರಚಾರ ಅಂತಿರ್ತಾನೆ. ಅಂತದ್ರಲ್ಲಿ ಇವನು ಮತ್ತೆ ನಾವು ಇನ್ನೂ ಏನೇನೋ ವೇಷಗಳನ್ನೆಲ್ಲ ಹಾಕೊಂಡ್ವಿ ಅಂದ್ರೆ ಪಟ್ಟ ಕಟ್ಟೇ ಬಿಡ್ತಾರೆ. ಯಾವ ಮಠ ಹೇಳು ನಿಂದು, ಯಾವ ಮಠ ಹೇಳು. ಹಂಗಾಗಿ ಅದಕ್ಕೆ ನಾವು ಬಹಳ ಡಿಸಿಪ್ಲೈನ್ ಆಗಿರೋದು. ಕಂಡು ಹಿಡಿಲಿಕ್ಕೂ ಆಗ್ಬಾರ್ದು. ಹಂಗೆ ಇನ್ನೇನ್ ಮಾಡೋದು, ಏನಾದ್ರು ಒಂದು ಮಾಡ್ಬೇಕಪ್ಪ ಚಾಲೆಂಜ್ ಅಲ್ವಾ. ಈಗೆಲ್ಲ ಇರ್ತದೆ. ಈ ನಮ್ ರಾಜೇಶ್ ಸರ್ ಇದಕ್ ಹೇಳ್ತಾರ ನೋಡ್ರಿ, ಸರ್ಪದೋಷ ಅಂತ ವಿವರಣೆ ಆಗ್ತದ ಅಂತ. ಅದೇ ಹೇಳಿದ್ನಲ್ಲ, ಬೆಳಗಿನ ಜಾವ ಕರ್ಮ ಪ್ರಕ್ಷಾಳನೆ ಇರ್ತದಲ್ಲ, ಅವಾಗ ಅಟೆಂಡ್ ಮಾಡಿ. ಕರ್ಮ ಪ್ರಕ್ಷಾಳನೆಯಲ್ಲಿ ನಾವೆಲ್ಲ ನಾಗದೇವತೆಗಳನ್ನ ಕರೆದು, ಎಲ್ಲ ಮಾಸ್ಟರ್ಸನ್ನ ಕರೆದು ಅಲ್ಲಿ ಕ್ಷಮಾಪಣೆ ಕೇಳ್ತೀವಲ್ಲ, ಅದನ್ನ ನೀವು ಕೇಳ್ಕೊಳ್ಬೇಕು. ಒಂದೇ ದಿನಕ್ಕೆ ಆಗುವಂಥದ್ದಲ್ಲ ಅದು. ಈಗ ನಾವು ಯಾರಿಗೋ ನಮಗೆ ಏನೋ ಬಹಳ ನೋವು ಮಾಡಿದಾಗ ಒಂದೇ ಸಾರಿ ಸಾರಿ ಕೇಳಿದ ತಕ್ಷಣ ಆಯ್ತು ಆಯ್ತು ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಾರ? ಇಲ್ಲ. ಆ ಒಂದು ಕ್ಷಮಾಪಣೆ ಅನ್ನೋದು ನಿರಂತರವಾಗಿ ಕೇಳ್ತಾ 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 ಆ ಈಗ 1 ಸಾರಿ ಕ್ಷಮೆ ಕೇಳೋದಕ್ಕೂ 10 ಸಾರಿ ಕ್ಷಮೆ ಕೇಳೋದಕ್ಕೂ 100 ಸಾರಿ ಕ್ಷಮೆ ಕೇಳೋದಕ್ಕೂ ವ್ಯತ್ಯಾಸ ಇರ್ತದೆ. 1 ಸಾರಿ ಏನು ಕ್ಷಮೆ ಕೇಳಿದಾಗ ಆ ವ್ಯಕ್ತಿಯಲ್ಲಿ ಇರುವ ಭಾವನೆ, ನೀವು 10 ಸಾರಿ 100 ಸಾರಿ ಕ್ಷಮೆ ಕೇಳಿದಾಗ ಆ ವ್ಯಕ್ತಿಯಲ್ಲಿರುವ ಭಾವನೆಗೂ ವ್ಯತ್ಯಾಸ ಇರ್ತದೆ ಅಲ್ವಾ. ಕೇಳ್ತಾ 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 ಅವರಲ್ಲಿ ಆ ರೋಷ ಅನ್ನೋದು, ದ್ವೇಷ, ಆವೇಶ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ಅವಾಗ ಸಹಜವಾಗಿಯೇ ಆ ದೋಷ ಅನ್ನೋದು ಕೂಡ ಅಷ್ಟೇ ಕಡಿಮೆ ಆಗ್ತಾ ಬರ್ತದೆ. ಯಾಕೆಂದ್ರೆ ಒಂದು ಜೀವ ಹಾನಿ ಮಾಡಿರ್ಬೋದು, ಸಂತಾನ ಹರಣ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಅವೆಲ್ಲ ದೊಡ್ಡ, ಯಾಕೆಂದ್ರೆ ಕೆಲವೊಂದಂತೂ ಆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಒಂದು ಜನ್ಮನೇ ತಗೊಂಡು ಬಂದಿರ್ತಾರೆ. ನೀವು ಹಂಗೆ 1 ಸಾರಿ ಸಾರಿ ಅಂತ ಕೇಳಿದ ತಕ್ಷಣ ಅವರು ಕ್ಷಮಿಸಿ ಬಿಡ್ಲಿಕ್ಕೆ ಆಗ್ತದೆ? ಇಲ್ಲ, ಅಷ್ಟು ಸುಲಭ ಇರೋಲ್ಲ. ಆಮೇಲೆ ನಾವು ಹೊರಗಡೆಯಿಂದ ಸಾರಿ ಕೇಳೋದು ಬೇರೆ, ಅದು ಹೃದಯಾಂತರ ಆಳದಿಂದ ಬರಬೇಕು ಆ ಆ ಕ್ಷಮಾಪಣೆ ಅನ್ನೋದು. ಅಂದ್ರೆ ಅದನ್ನೇ ಆತ್ಮಸ್ಥಿತಿ ಅನ್ನೋದು. ಆ ಆತ್ಮಸ್ಥಿತಿಯಲ್ಲಿದ್ದಾಗ ನಾವು ಕೇಳ್ಕೊಳ್ಳೋದಿದೆಯಲ್ಲ, ಆವಾಗ ಅದು ಬೇಗ ಫಲಿಸ್ತದೆ. ಏನ್ ಆತ್ಮಸ್ಥಿತಿ ಅಂದ್ರೆ, ನಾನು ಒಂದು ಆತ್ಮ, ಅವರು ಒಂದು ಆತ್ಮ, ಎಲ್ಲವೂ ಒಂದು ಆತ್ಮ. ಅಂದ್ರೆ ಇಲ್ಲಿ ಯಾರು ಶತ್ರುಗಳೂ ಇಲ್ಲ, ಯಾರು ರಾಗ ದ್ವೇಷ ಅಸೂಯೆ ಯಾವುದು ಯಾರ ಮೇಲೂ ಯಾರು ನಮಗೆ ಯಾರು ಏನೇ ಮಾಡಿರ್ಬೋದು, ಆದ್ರೆ ನಾವು ಯಾರ ಮೇಲೂ ಇಟ್ಟುಕೊಳ್ಳದೆ ಕೇವಲ ಅದೊಂದು ಆತ್ಮ, ನಾವೊಂದು ಆತ್ಮ ಅನ್ನುವ ಸ್ಥಿತಿಯಲ್ಲಿದ್ದು ನಾವು ಕ್ಷಮಾಪಣೆಯನ್ನು ಕೇಳಿದಾಗ ಅದು ಬೇಗ ಆ ಕ್ಷಮಾಪಣೆ ಅನ್ನೋದು ಸಾರ್ಥಕವಾಗ್ತದೆ, ಅಂದ್ರೆ ಬೇಗ ಫಲಿಸ್ತದೆ. ಅದ್ಬಿಟ್ಟು ನೀವು ಬರೀ ಸಾರಿ 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 ಅನ್ಕೊಂತಿದ್ರೆ ಅದು ಅದು ಗತಿಸೋಲ್ಲ. ರಾಜೇಶ್ ಮಾಸ್ಟರ್ ಮಾತಾಡಿ. ಬಹಳ ಬಹಳ ಒಳ್ಳೆ ಉತ್ತರ ಕೊಟ್ಟಿದ್ದೀರಿ ಸರ್. ಇದು ಕೇಳಲಿಕ್ಕೆ ಕಾರಣ ಉಂಟು. ನಾನು ಈ ಕಾಳಸರ್ಪ ದೋಷದಿಂದ ಪೂರ್ತಿ ಕೋಟ್ಯಾಧಿಪತಿ ಮಣ್ಣು ಹಿಡಿದವರನ್ನ ನಾನು ನೋಡಿದ್ದೇನೆ. ಮತ್ತೆ ಕಾಳಹಸ್ತಿಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಸುಬ್ರಹ್ಮಣ್ಯದಲ್ಲಿ ಹೋಗ್ಬೇಕು, ಪರಿಹಾರ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಅದನ್ನು ನಿಕೃಷ್ಟ ಭಾವದಿಂದ ಹೇಳ್ತಾ ಇಲ್ಲ, ಆದ್ರೆ ಶಾಶ್ವತ ಪರಿಹಾರ ಇಲ್ಲ. ಪ್ರತಿ ವರ್ಷ ನೀವು ಸರ್ಪ ಸೇವೆ ಮಾಡಬೇಕು, ಕಾಳಸರ್ಪ ದೋಷಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಪೂರ್ತಿ ಮುಕ್ತಿ ಅಂತ ಕೊಡುವವರು ಇಲ್ಲ ಸರ್. ಎಷ್ಟೋ ಹಣವಂತರು ಪೂರ್ತಿ ಭಿಕಾರಿಗಳಾದವರು ಇದ್ದಾರೆ. ಅವರೆಲ್ಲ ನೊಂದ ಪರಿಸ್ಥಿತಿಯನ್ನು ನೋಡಿಕೊಂಡು ನಾನು ಪ್ರಶ್ನೆ ಕೇಳಿದ್ದು ಸರ್. ಅವರೆಲ್ಲ ಅದೆಲ್ಲ ಅವರವರ ಆಲೋಚನೆ. ಹಾಗೆ ಅಸಾಧ್ಯ ಅನ್ನೋದೆಲ್ಲ ಇರೋಲ್ಲ. ಇಲ್ಲಿ ನಾವು ಹೇಳ್ತೀವಲ್ಲ, ಕಾಳಹಸ್ತಿನ ಹೋಗೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ. ನೀವು ಹೃದಯಪೂರ್ವಕವಾಗಿ ಪಶ್ಚಾತ್ತಾಪದಿಂದ ಶ್ರದ್ಧೆಯಿಂದ ಏಕಸ್ಥಿತಿ ಆತ್ಮಸ್ಥಿತಿಯಲ್ಲಿ ದಿನನಿತ್ಯ ಇಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ರೆ ಅದು ತನ್ನಷ್ಟು ತಾನೇ ಕಡಿಮೆ ಆಗ್ತಾ ಬರ್ತದೆ. ಯಾವುದೂ ಪರಿಹರಿಸಲಾಗದ ಸಮಸ್ಯೆ ಪಾಪ ಅಂತ ಯಾವುದೂ ಇಲ್ಲ. ಅದೆಲ್ಲ ಮನುಷ್ಯನ ತಲೆ ಒಳಗೆ ಇರುವ ಭ್ರಮೆ ಅಥವಾ ಅಜ್ಞಾನ. ಹಾಗೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಸರ್, ಕೇಳಿ. ಇಲ್ಲಿ ಲಾಸ್ಟ್ ಟೈಮ್ ಗುಡಕೇಶ ಮಾಡ್ಬೇಕಾದ್ರೆ ಒಂದು ಹುಡುಗಿ ಕಿವಿನೇ ಕೇಳಿಸ್ತಾ ಇರಲಿಲ್ಲ, ಟೋಟಲಿ ಕಿವಿನೇ ಕೇಳಿಸ್ತಾ ಇರಲಿಲ್ಲ ಹುಡುಗಿಗೆ. ಇದು ಫ್ಯಾಕ್ಟ್ ಆಗಿರೋದು ಗುಡಕೇಶದಲ್ಲಿ. ಅವ್ರು 3 ಮಂಡಲ ಮಾಡಿದ್ರು. ಈಗ ಆ 3 ಮಂಡಲದಲ್ಲಿ ಅವರಿಗೆ
ಮೊದಲು ಯಾವ ತರ ಇತ್ತು ಅದೇ ತರ ಕಿವಿ ಕೇಳಿಸ್ತಾ ಇದೆ. ಸುಮಾರು ಘಟನೆಗಳಾಗಿದೆ ಸರ್, ಲಿಸ್ಟೇ ಓ ಮಾಡ್ಬೇಕಾಗುತ್ತೆ ದೊಡ್ಡ. ಬಹಳ ಶ್ರೇಷ್ಠ. ಕಿವಿನೇ ಕೇಳಿಸ್ತಾ ಇರ್ಲಿಲ್ಲ ಹುಡುಗಿಗೆ, ಫೋನಲ್ಲೂ ಓಹೋ ಕೇಳಿಸ್ತಾ ಇರ್ಲಿಲ್ಲ. ನಾವೆಲ್ಲ ಹ್ಮ್ ಮಾತಾಡ್ಸಿ ಆ ಹ ಹುಡುಗಿಗೆ ಧ್ಯಾನ ಮಾಡಿಸಿ ಆ ಕಿವಿ ಕೇಳಿಸ್ತಾ ಇದೆ, ಹುಡುಗಿ ಚೆನ್ನಾಗಿ ಕಾಲೇಜ್ ಹೋಗ್ತಾ ಇದ್ದಾಳೆ, ಓಹೋ ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದ್ದಾಳೆ. ಆ ಹುಡುಗಿ ಇರ್ಬೋದು ಬೇರೆ ಕಡೆ ಏನೋ ಗೊತ್ತಿಲ್ಲ, ಅಂದ್ರೆ ಹ ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದೆ. ಇನ್ನೊಬ್ರಿಗೆ ಓಹೋ ಮದ್ವೆನೇ ಆಗಿರ್ಲಿಲ್ಲ, ಮದ್ವೆನೇ ಹ ಆಗಿದೆ ಪಾಪ. ಬಹಳ ಓ ಜನಕ್ಕೆ ನಿಜ. ಒಳ್ಳೇದಾಗಿದೆ ಸರ್. ಓಹೋ ಇದು ಕಾಳ ಸರ್ಪ ದೋಷ ಏನಲ್ಲ ಸರ್, ಬೇರೆ ಬೇಕಾದಂತ ದೋಷ ಇದ್ರೂ ಹೋಗುತ್ತೆ ಸರ್ ಇಲ್ಲಿ. ಓಹೋ ಅಂದ್ರೆ ಅದು ಬಂದಾಗೆಲ್ಲ ಹೆಸರು ಕೂಡ ಕೆಟ್ಟೋಗ್ತದೆ, ಅದನ್ನ ಇಲ್ಲದ್ದೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಇದು ಯಾಕೆ ಈ ಪ್ರಶ್ನೆ, ಇದನ್ನು ಯಾರ್ಯಾರು ನೋಡ್ತಾರ ಸರ್? ಕೊನೆ ಪಕ್ಷ ಆ ದೋಷದ ನೆಪದಿಂದ ಅವರು ಮರುಗುವುದಕ್ಕಿಂತ ಗುಡಾಕೇಶಕ್ಕೆ ಬರ್ಲಿ ಎಂಬುದು ನಮ್ಮ ಹಿಂದೆ ಇರುವ ಸತ್ಸಂಕಲ್ಪ ಸರ್, ಅಷ್ಟೇ. ಒಳ್ಳೇದು ಸರ್. ಗುಡಾಕೇಶ ಹ. ಮಾಡಿ ಈ ಇದರಿಂದ ಒಂದು ಪೆಟ್ಟು ತಿಂದವರಲ್ಲಿ ನಾನು ಕೂಡ ಒಬ್ಬನಿದ್ದೇನೆ. ಹಾಗಾಗಿ ಎಲ್ರಿಗೆ ಒಳ್ಳೇದಾಗಬೇಕೆಂಬ ಉದ್ದೇಶದಿಂದ ನಾವು ಈ ಪ್ರಶ್ನೆಯನ್ನು ಕೇಳಿದ್ದೇವೆ. ನಮಗೆ ಒಬ್ರು ಸಿಕ್ಕಿದ ಧ್ಯಾನಿಗಳಲ್ಲಿ ಒಬ್ರು ಇದ್ದಾರೆ, ಬಹಳ ಹತಾಶೆಯಿಂದ ಇದ್ದಾರೆ. ಹೆಸರು ಏನು ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟ ಪಡೋದಿಲ್ಲ, ಹಾಗಾಗಿ ಅವರಿಗೆ ಬೇಕಾಗಿ ಕೂಡ ಈ ಪ್ರಶ್ನೆಯನ್ನು ನಾವು ಎತ್ತಿದ್ದೇವೆ. ಇಲ್ಲ, ಅವರಿಗೆ ಮಾಡ್ಲಿಕ್ಕೆ ಹೇಳಿ. ಹಾ ಈ ಎನರ್ಜಿಯಲ್ಲಿ ಖಂಡಿತ ಎಲ್ಲವೂ ದಗ್ಧ ಆಗ್ತದೆ. ಧ್ಯಾನಾಗ್ನಿ ವಿಗ್ಧ ಕರ್ಮಾಣ. ಸರ್. ಧ್ಯಾನದ ಅಗ್ನಿಯಲ್ಲಿ ಎಲ್ಲಾ ಕರ್ಮಗಳು ದಗ್ಧವಾಗಿ ಹೋಗ್ತದೆ ಹಾ ಅಷ್ಟೇ. ಓಕೆ, ಬಹಳ ಅನಂತ ಪ್ರಣಾಮಗಳು ನೀವು ಉತ್ತರಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ ಮಾಸ್ಟರ್ಸ್, ಎಲ್ಲರೂ ನೀರು ರೆಡಿ ಮಾಡ್ಕೊಳ್ರಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. And in the night, when the sun goes away, when the moon comes in, then sit silently. Close your eyes, observe your breathing. The whole night is for meditation. And in the night time, when the sun goes away, when the moon comes in, when the night sets in, close your eyes, observe your breathing. Go into meditation, not into sleep. Night time is not for sleep, night time is for meditation. Every night brings you an opportunity to practice meditation. What do we do in the night? See, half an hour of meditation is equal to 6 hours of sleep. We don't have to sleep. In meditation, you get consciously cosmic energy. In sleep, you get unconscious cosmic energy, only a little bit. But in meditation, you get consciously cosmic energy, abundance. So, people who are wise, they never sleep. They go into meditation always. So use your every sun time, every moon time properly, every daytime, every night time properly, Baba. Right living, right daytime, right night time. Make yourself into a Buddha. Make yourself into Jesus Christ. Why we remember them? Why are we not like them? This is the education required. Education of becoming a Buddha, education of becoming a Jesus. Education of becoming a Patanjali. And in the night, when the sun goes away, when the moon comes in, then sit silently. Close your eyes, observe your breathing. The whole night is for meditation. And in the night time, when the sun goes away, when the moon comes in, when the night sets in, close your eyes, observe your breathing, go into meditation, not into sleep. Night time is not for sleep, night time is for meditation. Every night brings you an opportunity to practice meditation. What do we do in the night? See, half an hour of meditation is equal to 6 hours of sleep. We don't have to sleep. In meditation, you get consciously cosmic energy. In sleep, you get unconscious cosmic energy, only a little bit. But in meditation, you get consciously cosmic energy, abundance. So, people